ಆಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಿಖಿಲ ಗುಣನಿಕಾಯಂ ನಿತ್ಯ ನಿರ್ಧೂತಹೇಯಂ ಶುಭತಮಮತಿಮೇಯಂ ಶುದ್ಧ ಸೌಖ್ಯಾತ್ಯುಪಾಯಂ ಸಕಲ ನಿಗಮಗೇಯಂ ಸರ್ವಶಬ್ದಾಭಿಧೇಯಂ ನವಜಲಧರಕಾಯಂ ನೌಮಿ ಲಕ್ಷ್ಮೀ ಸಹಾಯಂ ವಿಘ್ನೌಘವಾರಣಂ ಸತ್ಯಾಶೇಷ ವಿಶ್ವಸ್ಯ ಕಾರಣಂ ಕರುಣಾ ಸಿಂಧುಮಾನಂದ ತೀರ್ಥ ಬಂಧುಂ ಹರಿಂ ಭಜೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿ ಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಹರಿ ಓಂ. ಸ್ವಸ್ತಿಸ್ತು ಸತಾಮಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಶ್ರೀಮದ್ ಭಾಗವತೆ ತೃತೀಯ ಸ್ಕಂಧೆ ಅದ್ಯ ಕಥಾ ಪ್ರಾರಂಭ. ಹರಿ ಓಂ. ಸಮಗ್ರ ಶ್ರೀಮದ್ ಭಾಗವತದ ಈ ಚಿಂತನೆಯಲ್ಲಿ 2 ಸ್ಕಂಧಗಳನ್ನ ಭಗವಂತನಿಗೆ ಸಮರ್ಪಣೆ ಮಾಡಿದ್ದೇವೆ. ಕೇವಲ 10 ಅಧ್ಯಾಯಗಳಿಂದ ಕೂಡಿದ್ರು ಕೂಡ ಅನೇಕ ದೊಡ್ಡ ಜ್ಞಾನಿಗಳಿಗೆ ಮಾತ್ರ ಅರ್ಥವಾಗುವಂತಹ ವಿಷಯಗಳಿಂದ ಕೂಡಿರುವಂಥದ್ದು ದ್ವಿತೀಯ ಸ್ಕಂದ ಭಾಗವತ. ಅಲ್ಲಿಂದ ಇನ್ನು ಮುಂದಕ್ಕೆ 3ನೇ ಸ್ಕಂದ ಭಾಗವತ. ಭಾಗವತದಲ್ಲಿ ತುಂಬಾ ಕಷ್ಟದ ಪಾರ್ಟ್ಸ್ಗಳು ಯಾವುದು ಅಂತಂದ್ರೆ 2, 3, 11 ಈ 3 ಸ್ಕಂದಗಳು ತುಂಬಾ ಕಷ್ಟಕರವಾಗಿ, ಇದರಲ್ಲಿ ಕಥೆಗಳೇ ಇಲ್ಲ, ಬರೀ ಪ್ರಮೇಯಗಳು ತತ್ವಗಳೇ ತುಂಬ ಹೋಗಿದೆ ಇದರಲ್ಲಿ. ಅದರಿಂದ ಅದರಲ್ಲಿ ನಾವು 2 ಬೆಟ್ಟದನ್ನ ಹತ್ತಿದ್ದೇವೆ. 3ನೇಯದ್ದು 3ನೇ ಅಧ್ಯಾಯದಲ್ಲಿ 3ನೇ ಸ್ಕಂದದಲ್ಲಿ ಕೆಲವು ಪಾಠಗಳಲ್ಲಿ 35 ಅಧ್ಯಾಯಗಳಿದೆ, ಕೆಲವು ಬುಕ್ಗಳಲ್ಲಿ 34 ಅಧ್ಯಾಯ ಇದೆ. ಇದರಲ್ಲಿ ದೇವರ ಮೊದಲನೇ ಅವತಾರ ವರಾಹಾವತಾರ ಚರಿತ್ರೆ ಇದರಲ್ಲೇ ಬರೋದು. 3ನೇ ಸ್ಕಂದದಲ್ಲೇ ಭಗವಂತ ವರಾಹ ರೂಪದಿಂದ ಅವತಾರ ಮಾಡಿದ ಕಥೆ ಇಲ್ಲೇ ನಮಗೆ ಸಿಗ್ತಾ ಇದೆ. ಸ್ವಯಂಭುವ ಮನು ಮಹಾರಾಜರ ಚರಿತ್ರೆ, ರುದ್ರಾದಿಗಳ ಉತ್ಪತ್ತಿ, ಸನಕಾದಿಗಳ ಸೃಷ್ಟಿ ಮತ್ತು ಮೊನ್ನೆ ಹೇಳಿದ ಪ್ರಮೇಯಗಳೆಲ್ಲವನ್ನ ತಿಳಿಸಿಕೊಡುವಂತಹ ಭಾಗ ಇಲ್ಲೇ ಬರೋದು 3ನೇಯ ಸ್ಕಂದದಲ್ಲಿ. ಇದು ಆರಂಭ ಆಗೋದು ಹೆಂಗೆ ಅಂದ್ರೆ 26 ವರ್ಷ ಆದ್ಮೇಲೆ ನಡೆಯುವಂತ ಘಟನೆನ ಆಗೋಗಿದೆ ಅಂತ ಹೇಳಿ ಶುರು ಮಾಡ್ತಾರೆ. 26 ವರ್ಷ ಆದ್ಮೇಲೆ ನಡೆಯುವಂತ ಘಟನೆ ಆಕ್ಚುಯಲ್ ಆಗಿ ಅದನ್ನ ಆರಂಭದಲ್ಲಿ ಆಗೋಗಿದೆ ಅಂತ ಶುರು ಮಾಡ್ತಾರೆ. ಇದು ಸಾಮಾನ್ಯವಾಗಿ ನಮಗೆ ಇಂಗ್ಲಿಷ್ ನಾಟಕಗಳಲ್ಲಿ ಕಾಣುತ್ತೆ ಈ ಪ್ರಕಾರ. ತತ್ರಾಪಿ ಶೇಕ್ಸ್ಪಿಯರ್ ಪ್ರಸಿದ್ಧ ನಾಟಕಕಾರ, ಅವನ ನಾಟಕಗಳಲ್ಲಿ ಅಥವಾ ಶೆಲ್ಲಿ, ಮಿಲ್ಟನ್ ಮೊದಲಾದ ಆಂಗ್ಲ ಸಾಹಿತಿಗಳ ನಾಟಕಗಳಲ್ಲಿ ಈ ಪ್ರಕಾರ ಇದೆ. ಅದನ್ನ ಫ್ಲಾಶ್ ಬ್ಯಾಕ್ ಥಿಯರಿ ಅಂತ ಕರೀತಾರೆ. ಇಂಗ್ಲಿಷ್ ಲಿಟರೇಚರ್ ನಲ್ಲಿ ಇದನ್ನ ಫ್ಲಾಶ್ ಬ್ಯಾಕ್ ಥಿಯರಿ ಅಂತ ಒಂದು ಕಥಾ ಪ್ರಕಾರ. ಆದ್ರೆ ನಮ್ಮ ದುರಾದೃಷ್ಟ ಏನು ಅಂತಂದ್ರೆ ಈ ಫ್ಲಾಶ್ ಬ್ಯಾಕ್ ಥಿಯರಿ ಕಂಡುಹಿಡಿದವನು ಶೇಕ್ಸ್ಪಿಯರ್ ಅಂತ ಹೇಳ್ಬಿಡ್ತಾರೆ. ಶೇಕ್ಸ್ಪಿಯರ್ ಹುಟ್ಟಕ್ಕಿಂತ 5-6 ಸಾವಿರ ವರ್ಷ ಮೊದಲೇ ವೇದವ್ಯಾಸದೇವರು ಬರೆದಾಗಿದೆ. ನಮಗೆ ಪುರಾಣ ಅನ್ನೋದು ದೊಡ್ಡ ಕಥೆ ಆದ್ರಿಂದ ಬರೀ ಟೈಮ್ ಪಾಸಿಂಗ್ ಮಾಡೋ ಇದು ನಮ್ಮ ಯೂನಿವರ್ಸಿಟಿಲಿರೋ ಜನಗಳಿಗೆಲ್ಲ. ಆದ್ದರಿಂದ ಯಾವುದು ಇದರ ಆಲೋಚನೆಗಳು ಪ್ರಕಾರಗಳು ಯಾವುದೂ ಬೇಡ.
ಅವನು ಯಾವನು 500 ವರ್ಷದಿಂದ ಬಂದವನು ತಗೊಂಡು ನೇತಾಡ್ತಾ ಇದ್ದಾನೆ. ತುಂಬಾ ದೊಡ್ಡ ಸಂಶೋಧನೆಗಳಿದೆ, ಇತಿಹಾಸಗಳಿದೆ, ವರ್ಣನೆ ಮಾಡೋದೆಲ್ಲ ಹಾಗಿದೆ ಅಂತ. ಪ್ರಸನ್ನ ತೀರ್ಥರು ಒಂದು ಕಡೆಯಲ್ಲಿ ಬೆಂಗಳೂರಿನಲ್ಲಿ ಅವರದ್ದು ರುಕ್ಮಿಣೀಶ ವಿಜಯ ಪ್ರವಚನ, ವಿದ್ಯಾಪ್ರಸನ್ನ ತೀರ್ಥರದ್ದು ಪ್ರವಚನ ಆದಾಗ ಸಾಯಂಕಾಲ ಪ್ರವಚನ ಮಂಗಳ ಆಯಿತು. ಮಂಗಳದಲ್ಲಿ ಇವರೇ ಆ ಕ್ಷಣದಲ್ಲೇ ಒಂದು ಹಾಡನ್ನ ರಚನೆ ಮಾಡಿ ಹೇಳ್ಬಿಟ್ರು. ಭಾಗವತರ ಕಥೆಯೇ ಕಥೆಯು ಅಂತ ಹೇಳಿ ಆ ಕೃತಿ, ಆ ಹಾಡು ಶುರುವಾಗತ್ತೆ. ಅದರಲ್ಲಿ ಒಂದು ಸ್ಟ್ಯಾನ್ಸಾ, ಒಂದು ಪದ್ಯ ಇದೆ. ಅದರಲ್ಲಿ ಶೇಕ್ಸ್ಪಿಯರ, ಬ್ರೌನಿಂಗ, ಶೆಲ್ಲಿ, ಮಿಲ್ಟನರೆಂಬ ಲೋಕಪ್ರಖ್ಯಾತ ಸಾಹಿತಿಗಳನ್ನು ಏಕಾಪೋಷಣಗೈದಿಹ ಕವಿಕುಲಗುರು ವಾದಿರಾಜರು ಬರೆದಿರುವಂತ ಭಾಗವತರ ಕಥೆಯೇ ಕಥೆಯು ಅಂತ ಅದರಲ್ಲಿ. ಅಂದ್ರೆ ಶೇಕ್ಸ್ಪಿಯರ್, ಬ್ರೌನಿ, ಶೆಲ್ಲಿ, ಮಿಲ್ಟನ್ ಅವರೆಲ್ಲ ಬರೆದಿದ್ದಾರೆ. ಅವರು ಬರೆದಿರೋ ಕಥೆಗಳನ್ನೆಲ್ಲವನ್ನ ಒಂದೇ ಆಪೋಷಣೆ ಮಾಡಿ ಕುಡಿದು ಬಿಟ್ಟಿದ್ದಾರೆ ವಾದಿರಾಜ ರುಕ್ಮಿಣೀಶ ವಿಜಯದಲ್ಲಿ. ಏನ್ ಬೇಕಾದ್ರೆ ಅದೆಲ್ಲ ಓದಿರ್ಬೇಕಲ್ವ ನಾವು. ಅದನ್ನ ನೋಡಿ, ಆ ಕೃತಿನ ನೋಡಿ ನನಗೆ ಇದನ್ನ ಓದ್ಬೇಕು ಅಂತ ಆಸೆ ಆಯ್ತು. ಯಾವುದೋ ಶೇಕ್ಸ್ಪಿಯರ್ ಅವ್ರದೆಲ್ಲ ನಾಟಕಗಳು ಹೆಂಗಿದೆ ಅಂತ ನೋಡ್ಬೇಕು ಅಂತ, ಓದ್ಬೇಕು ಅಂತ ಆಸೆ ಆಯ್ತು. ಆಸೆ ಆದಾಗ ಅದಕ್ಕೂ ರುಕ್ಮಿಣೀಶ ವಿಜಯದ ವ್ಯಾಖ್ಯಾನಕ್ಕೂ ಭಾಗವತಕ್ಕೂ ತಾಳೆ ಮಾಡಿ ನೋಡಿದೆ. ಎಷ್ಟು ಸಂತೋಷ ಆಗತ್ತೆ ಅಂತಂದ್ರೆ ಇವ್ರ ತುಂಬಾ ಜಾಳು ನಿರೂಪಣೆಗಳು ಇವ್ರದೆಲ್ಲ. ಆದಿರಾಜರದ್ದೇ ಹಿಂಗೆ ಅಂದ್ಮೇಲೆ ವೇದವ್ಯಾಸ ದೇವರ ಬಗ್ಗೆ ನಾವು ಮಾತಾಡೋ ಹಂಗೆ ಇಲ್ಲ. ಅಷ್ಟು ಒಂದು ನಿರೂಪಣಾ ಕೌಶಲ, ಎಲ್ಲೂ ಬೋರೆ ಆಗಲ್ಲ. ಎಲ್ಲೂ ವಾದಿರಾಜರ ನಿರೂಪಣೆ ನೋಡ್ಬೇಕಾದ್ರೆ ಅಯ್ಯೋ ಸಾಕಪ್ಪ ಎಷ್ಟು ಹೇಳ್ತಾರೆ ಅಂತ ಅನ್ಸೋದೇ ಇಲ್ಲ ವಾದಿರಾಜರು. ಹಾಗೆಲ್ಲ ಇದೆ. ಅಂತಹ ಕಥೆ ಇಲ್ಲಿ ಆರಂಭ ಆಗುತ್ತೆ. ವಿದುರ, ಮೈತ್ರೇಯ ಅವರಿಬ್ಬರ ಸಂವಾದ. ಆರಂಭದಲ್ಲಿ ಶುಕಾಚಾರ್ಯ ಹೇಳ್ತಾರೆ, ನೋಡಪ್ಪ ಪರೀಕ್ಷಿತ, ನೀನೇನ್ ಪ್ರಶ್ನೆ ಮಾಡಿದೆ ಆ ಎಲ್ಲ ಪ್ರಶ್ನೆಗಳನ್ನು ಕೂಡ ವಿದುರ ಮೈತ್ರೇಯರನ್ನ ಕೇಳಿದ. ಅದಕ್ಕೆ ಮೈತ್ರೇಯರು ಉತ್ತರ ಕೊಟ್ರು. ಅದನ್ನೇ ನಾನು ನಿನಗೆ ಇವಾಗ ಹೇಳ್ತಿದ್ದೀನಿ ಅಂತಂದ್ರು. ಅಂದ್ರೆ ಭಾಗವತದ ಒಳಗಿನ್ನೊಂದು ಭಾಗವತ. ಅಂದ್ರೆ ಭಾಗವತ ಅನ್ನೋದು 3-4 ಗುರು ಪರಂಪರೆಗಳಿಂದ ಬಂದು ಸೇರ್ಕೊಂಡಿದೆ. ಶೇಷದೇವರಿಂದ ಬಂದಂತ ಒಂದು ಪರಂಪರೆ, ಶೇಷದೇವರಿಂದ ಸನಕಾದಿಗಳು, ಸನಕಾದಿಗಳಿಂದ ಸಾಂಖ್ಯಾಯನರು, ಸಾಂಖ್ಯಾಯನರಿಂದ ಪರಾಶರರು, ಪರಾಶರರಿಂದ ಒಂದು ಪರಂಪರೆ ಮೈತ್ರೇಯರು, ಮೈತ್ರೇಯರಿಂದ ವಿದುರ, ಇನ್ನೊಂದು ವೇದವ್ಯಾಸ ದೇವರು, ಶುಕಾಚಾರ್ಯರು, ಪರೀಕ್ಷಿತ. ಅಂದ್ರೆ 2-3 ಪರಂಪರೆಗಳು ಸೇರಿ ಇವತ್ತು ಒಂದು ಭಾಗವತ ಅಂತ ನಮಗೆ ಆಗಿರುವಂಥದ್ದು. ಆದ್ದರಿಂದ ಅವನೇನು ಉತ್ತರ ಕೊಟ್ಟರು ಮೈತ್ರೇಯರು, ಅದನ್ನ ನಾನು ನಿನಗೆ ಹೇಳ್ತೀನಿ. ಆ ಮೈತ್ರೇಯ ಸಾಮಾನ್ಯ ಅಲ್ಲ. ಋಷಿಗಳಲ್ಲೇ ಸಿಕ್ಕಾಪಟ್ಟೆ ಕೋಪ ಇರುವಂತಹ ಋಷಿಗಳು ಯಾರು ಅಂದ್ರೆ ವಿಶ್ವಾಮಿತ್ರರು ಅಂದ್ಬಿಡ್ತೀವಿ ನಾವು. ಅವ್ರಿಗಿಂತ ಕೋಪಿಷ್ಟ್ರು ಮೈತ್ರೇಯ. ಅವ್ರಿಗೇನು ಅಂದ್ರೆ ಉಪದೇಶ ಮಾಡ್ತಾ ಇರ್ತಾರಂತೆ. ಉಪದೇಶ ಮಾಡುವಾಗ ಏನಾದ್ರೂ ಅಡ್ಡ ಮಾತಾಡ್ಬಿಟ್ರೆ, ಇಂಟ್ರೆಸ್ಟ್ ಇಲ್ಲದೆ ಕೇಳ್ತಾ ಇದ್ರೆ ಎದ್ದೋಗಲ್ಲ, ಶಾಪ ಕೊಟ್ಟು ಹೋಗ್ಬಿಡ್ತಾರೆ. ಅವ್ರ ಕಥೆ ಹಂಗೆ. ವಿಷ್ಣು ಪುರಾಣ ಇವರಿಂದಲೇ ಬಂದಿದ್ದು. ಪರಾಶರ ಮೈತ್ರೇಯ ಸಂವಾದ. ವಿಷ್ಣು ಪುರಾಣ ಆರಂಭ ಆಗೋದೆ ಮೈತ್ರೇಯರು ಪರಾಶರರನ್ನಂದ್ರೆ ವೇದವ್ಯಾಸರ ತಂದೆ ಅವರನ್ನ ಕೇಳೋದ್ರಿಂದ ಆರಂಭ ಆಯ್ತು ವಿಷ್ಣು ಪುರಾಣ. ಅಷ್ಟು ದೊಡ್ಡ ಮಹಾನುಭಾವರು. ದುರ್ಯೋಧನನಿಗೆ ತೊಡೆ ಮುರಿಲಿ ಅಂತ ಶಾಪ ಕೊಟ್ಟಿದ್ದೆ ಇವರು. ವೇದವ್ಯಾಸ ದೇವರನ್ನ ಕರೀತಾರೆ. ಧೃತರಾಷ್ಟ್ರ, ಅಪ್ಪ ನಮಗ್ ತಂದೆ ನೀನು, ನನ್ ಮಗ ತುಂಬಾ ದಾರಿ ಬಿಟ್ಟು ಹೋಗ್ಬಿಟ್ಟಿದ್ದಾನೆ, ನೀನೇ ಉಪದೇಶ ಮಾಡಬೇಕು ಅಂತಂದಾಗ, ನೋಡಪ್ಪ ನಂಗೆ ಉಪದೇಶ ಮಾಡಕ್ ಇಷ್ಟವೇ ಇಲ್ಲ, ಅವ್ರ ಮುಖ ನೋಡಕ್ಕೆ ನನಗೆ ಇಷ್ಟ ಇಲ್ಲ, ನನ್ನ ಫ್ರೆಂಡಿಗೆ ಕಳಿಸ್ತೀನಿ ಮೈತ್ರೇಯನನ್ನು, ಅವನು ಉಪದೇಶ ಮಾಡ್ತಾನೆ. ಏನಾದ್ರೂ ಅವನಿಗೆ ಅವಮಾನ ಆದ್ರೆ, ಅಪಚಾರ ಆದ್ರೆ ಶಾಪ ಕೊಟ್ಟು ಹೋಗ್ತಾನೆ, ಜಾಗೃತೆ ಅಂತ ಹೊರಟೋದು. ಆಗ ವೇದವ್ಯಾಸ ದೇವರ ಆದೇಶದಂತೆ ಮೈತ್ರೇಯರು ಬರ್ತಾರೆ, ಮಹಾಮುನಿಗಳು. ಬಂದಾಗ ದುರ್ಯೋಧನ ತೊಡೆ ಕೆರ್ಕೊಂತ ಇದ್ದಂತೆ. ನೋಡಿ, ವೇದವನ್ನ ಕಂಡಂತ ಜ್ಞಾನಿಗಳು ಬಂದು ಉಪದೇಶ ಮಾಡಿದ್ರು, ಒಳ್ಳೇದ್ ಮಾಡಪ್ಪ, ಪಾಂಡವರಿಗೆ ಮೋಸ ಮಾಡ್ಬೇಡ ಅಂತಂದ್ರೆ ಏನೋ ಮಾಡ್ತಾ ಇದ್ದ. ಏನಯ್ಯ ನನಗೆ ಅವಮಾನ ಮಾಡ್ತಿದ್ಯಾ, ನಿನ್ ತೊಡೆ ಮುರಿದು ಹೋಗ್ಲಿ ಶಾಪ ಕೊಟ್ರು. ಆಕ್ಚುಯಲ್ ಆಗಿ ಗದಾ ಯುದ್ಧದ ನಿಯಮದಲ್ಲಿ ಸೊಂಟಕ್ಕಿಂತ ಕೆಳಗಡೆ ಹೊಡೆಯೋಂಗಿಲ್ಲ. ಯುದ್ಧದ ಪ್ರಕಾರಗಳಿದೆ. ನಮ್ಮ ದೇಶ ಹಿಂಗ ಆಗಿರ್ಲಿಕ್ಕೆ ಇದು ಒಂದ್ ಕಾರಣನೇ. ರಾತ್ರಿ ಯುದ್ಧ ಮಾಡುವಂಗಿಲ್ಲ ಅಂತ ನಮಸ್ಕಾರ ಮಾಡಿ ಮಲಗ್ಬಿಟ್ರು. ಮುಸಲ್ಮಾನರು ರಾತ್ರಿನೇ ಹೊಡೆದಾಕ್ಬಿಟ್ರಲ್ಲ ಅಲ್ವಾ. ಆದ್ದರಿಂದ ಕೆಲವು ಸಲ ತೀರಾ ಹೋಗಬಾರ್ದು, ದೇಶ ಕಾಲ ನೋಡ್ಕೊಂಡು ಹೋಗ್ಬೇಕು. ತೀರಾ ಹೋಗಿದ್ದಕ್ಕೆ ಏನಾಯ್ತು,
ಈ ಸ್ಥಿತಿ ಬಂದ್ಕೂತಿದೆ. ಸೊಂಟದಕ್ಕಿಂತ ಕೆಳಗಡೆ ಹೊಡೆದ್ರೆ ಗದಾಯುದ್ಧದ ನಿಯಮ ಭಂಗ ಆಯ್ತು ಅಂತ ಗದಾಯುದ್ಧದ ಪ್ರಕಾರ ಭೀಮಸೇನ ದೇವ್ರು ಏನ್ ಮಾಡ್ತಾರೆ, ಆ ಎರಡರ ಮಧ್ಯ ಸಂಧಿಗೆ ಹೊಡೆದ್ರು. ಗಲಾಟೆ ಆಯ್ತು ಅವಾಗ. ಓ ಭೀಮ ಮೋಸದಿಂದ ತೊಡೆ ಮುರುಕೊಂಡ ದುರ್ಯೋಧನನ್ನ. ಅವಾಗ ಮೋಸದಿಂದ ಅಲ್ಲ, ಶಾಪ ಇತ್ತು ಹೊಡೆದ ಅನ್ನಕ್ಕೆ ಒಂದ್ ಕಾರಣ. ಆ ಶಾಪ ಕೊಟ್ಟಿದ್ಯಾರು? ಮೈತ್ರೇಯರು. ಅಂತಹ ಮೈತ್ರೇಯರನ್ನ ಕೋಪಿಷ್ಟ್ರು ಅಂತಲೇ ಪ್ರೊಜೆಕ್ಟ್ ಮಾಡಿ ನಾವು ನೋಡಿದಾಗ ಮಹಾಜ್ಞಾನಿಗಳು ಅಂತ ಗೊತ್ತಾಗೋದಿಲ್ಲ ನಮಗೆ. ಇಲ್ಲಿ 3ನೇ ಸ್ಕಂದ ಭಾಗವತದಲ್ಲಿ ಅವರಿಗೂ ವಿದುರನಿಗೂ ಭೇಟಿ ಆಯ್ತು. ಇಲ್ಲಿ ವಿದುರ ಅಂದ್ರೆ ಯಾರು ಅಂತಂದ್ರೆ ದಾಸಿ ಮಗ. ಶೂದ್ರಯೋ ನಾವಹಂ ಜಾತಃ ಅಂತ ಅವನು ಶೂದ್ರಯೋನಿಯಲ್ಲೇ ಹುಟ್ಟಿರುವಂಥವು. ಅವನ್ ತ್ರೈವರ್ಣಿಕ ಅಲ್ಲ. ಅವತ್ತಿನ ಕಾಲದಲ್ಲಿ ರಾಜರಿಗೆ 2-3 ವರ್ಣಗಳ ಹೆಂಡತಿಯರೆಲ್ಲ ಇರೋರು. ಅವರಲ್ಲಿ ಆ 3 ವರ್ಣದ ಮಕ್ಕಳು ಬಂದಿರೋರು. ಅದೇ ಪ್ರಕಾರವಾಗಿ ಇಲ್ಲಿ ಇವನು ವೇದವ್ಯಾಸ ದೇವರ ಸೇವೆಯನ್ನ ಮಾಡ್ಲಿಕ್ಕೆ ಹೋದಾಗ ಏನಾಗಿದೆ, ಅಂಬಿಕೆ ಅಂಬಾಲಿಕೆ ಅವರಿಬ್ಬರು ಕೂಡ ವೇದವ್ಯಾಸರ ಸೇವೆ ಮಾಡ್ಲಿಕ್ಕೆ ತುಂಬಾ ಹೆದರ್ಕೊಂಡ್ಬಿಟ್ರು. ಹೆದರ್ಕೊಂಡಾಗ ತಕ್ಕ ಮಕ್ಕಳು, ಒಬ್ಬ ಕುರುಡ, ಇನ್ನೊಬ್ಬ ಪಾಂಡು. ಕೊನೆಯದಾಗಿ ದಾಸಿಗೆ ವೇಷ ಹಾಕಿ ಕಳಿಸ್ಬಿಟ್ರು. ಆ ದಾಸಿ ಯೋಗ್ಯತೆ ತುಂಬಾ ದೊಡ್ಡದು. ಆ ದಾಸಿಯಲ್ಲಿ ಯಮಧರ್ಮರಾಜರೇ ಅವತಾರ ಮಾಡಿ ಬರ್ತಾರೆ. ಯಮ ಯಾಕೆ ಅವತಾರ ಮಾಡ್ದ? ಹೋಗಿ ಹೋಗಿ ವಿದುರ ಅಂತಂದ್ರೆ, ವಿದುರ ಶಬ್ದಕ್ಕೆ ಅರ್ಥ ಮಾಡ್ಬೇಕಾದ್ರೆ ಏನ್ ಅರ್ಥ ಮಾಡೋದು? ವಿದುರ ಅಂದ್ರೆ ಅರ್ಥ ಏನು? ಯಾರೋ ಒಬ್ರು ಪ್ರವಚನ ಮಾಡ್ಬೇಕಾದ್ರೆ ಹೇಳಿದ್ರು, ವಿದುರ ಅಂತಂದ್ರೆ ಹೆಂಡತಿ ಇಲ್ದೇ ಇರೋನು ಅಂತ. ಆ ವಿದುರ ಅಲ್ಲಪ್ಪ ಇವನು. ನಮ್ಗೆ ಶಬ್ದಗಳೂ ಗೊತ್ತಿಲ್ಲ, ಶಬ್ದಾರ್ಥ ಜ್ಞಾನವೂ ಗೊತ್ತಿಲ್ಲ, ಕೋಶನೂ ಓದಿರಲ್ಲ, ದೊಡ್ಡವ್ರ ಮಾತು ಕೇಳಲಿಲ್ಲ. ಪ್ರವಚನ ಅಂತ ಮಾಡ್ತೀವಿ ಅಂತ ಬಂದ್ರೆ ಕೇಳೋರಿಗೆ ಮೋಸ ಮಾಡಿದ್ದಲ್ಲ, ವೇದವ್ಯಾಸದೇವ್ರಿಗೆ ಉಪಚಾರ ಆಯ್ತು. ವಿಧುರ ಅಲ್ಲ ಅವನು, ವಿದುರ. ಅವನಿಗೆ ಆರುಣಿ ಅಂತ ಅವನ ಹೆಂಡತಿ. ಆ ಆರುಣಿ ಎನ್ನುವ ಹೆಂಡತಿಯಲ್ಲಿ 10 ಜನ ತತ್ವಜ್ಞಾನಿಗಳಾದ ಮಕ್ಕಳು ಬಂದ್ರು. ಆ ಮಕ್ಕಳ ಹೆಸರನ್ನ ವೇದವ್ಯಾಸ ದೇವರು ಹೇಳಲೇ ಇಲ್ಲ. ಯಾಕೆ ಹೇಳಿಲ್ಲ ಅಂದ್ರೆ, ಮಹಾಭಾರತ ಬರೆದಿದ್ದು ವಿದುರ ಕಥೆ ಹೇಳಕ್ಕ, ಕೌರವರ ಪಾಂಡವರ ಕಥೆ ಹೇಳಕ್ಕ ಅಂತ ಮತ್ತೆ ಪ್ರಶ್ನೆ ಮಾಡಿದ್ರೆ, ಇನ್ನು ವಿದುರನ ಮಕ್ಕಳ ಕಥೆ ಹೇಳ್ತಾ ಬಂದ್ರೆ ಮಹಾಭಾರತ ಇನ್ನೂ ಇಷ್ಟು ಉದ್ದ ಆಗ್ಬಿಡುತ್ತೆ. ಅದಕ್ಕೆ ವ್ಯಾಸರು ಏನ್ ಮಾಡ್ತಾರೆ, ಪ್ರಧಾನವಾದ ಭಾಗಗಳನ್ನು ಮಾತ್ರ ನಿರೂಪಣೆ ಮಾಡಿಕೊಡ್ತಾರೆ. ಅದರಿಂದ ಅಂತಹ ವಿದುರ ಶಬ್ದದ ಅರ್ಥ ಏನು? ವಿತ್ ಅಂದ್ರೆ ಜ್ಞಾನ, ರಾ ಅಂದ್ರೆ ಆಸಕ್ತಿ. ಜ್ಞಾನದಲ್ಲಿ ಯಾರಿಗೆ ಆಸಕ್ತಿ ಇದೆ ಅವನನ್ನ ಏನ್ ಕರೀತಾರೆ? ವಿದುರ. ಅದನ್ನೇ ಶ್ರೀಮದಾಚಾರ್ಯರು ವಿದುರನ ಶಬ್ದ ಅರ್ಥ ಮಾಡ್ಬೇಕಾದ್ರೆ, ವಿದ್ಯಾರತೇಹೇ ವಿದುರೋ ನಾಮತಸ್ಯ. ವಿದ್ಯೆಯಲ್ಲಿ ಆಸಕ್ತನಾಗಿದ್ದಾನೆ, ಆದ್ದರಿಂದ ಇವನಿಗೆ ವಿದುರ ಅಂತ ನಾಮಕರಣ ಮಾಡುದು. ಜ್ಞಾನಿ, ಪರಮಜ್ಞಾನಿ. ಭೀಷ್ಮಾಚಾರ್ಯರಿಗೆ ಏನಾದ್ರೂ ಡೌಟ್ ಬಂದ್ರೆ ನೋಡಿ, ಭೀಷ್ಮಾಚಾರ್ಯ 400 ವರ್ಷ ಓದ್ದು. ಅವ್ರು ಬದುಕಿದ್ದ 600-700 ವರ್ಷ. ಅದ್ರಲ್ಲಿ 400 ವರ್ಷ ಓದಿದ್ದಾರೆ. ಗಂಗೆ ಅವರಮ್ಮನೇ ಕೆಲವು ಪಾಠ ಮಾಡಿದ್ದಾಳೆ, ಬೃಹಸ್ಪತ್ಯಾಚಾರ್ಯರು ಪಾಠ ಮಾಡಿದ್ದಾರೆ, ಪರಶುರಾಮ ದೇವರ ಹತ್ರ ಪಾಠ ಆಗಿದೆ. ಜ್ಞಾನದ ಮಯ ಭೀಷ್ಮಾಚಾರ್ಯರು. ಅವರು ಸಲಹೆ ಸೂಚನೆಗಳು ತಗೊಂತಿದ್ ಯಾರ ಹತ್ರ? ವಿದುರನ ಹತ್ರ. ಯಾಕೆ ಅಂತಂದ್ರೆ ವಿದುರನಿಗೆ ಪಕ್ಷಪಾತ ಇಲ್ಲ. ಆದ್ದರಿಂದ ಯಮಧರ್ಮರಾಜನ ಅವತಾರ ಇವನು ವಿದುರ. ಆ ಕಾಲದಲ್ಲಿ ಯಮಧರ್ಮರಾಜ 2 ರೂಪದಿಂದ ಬಂದಿದ್ದಾನೆ. ಒಂದು ದಾಕ್ಷಿಣ್ಯ ಧರ್ಮ, ಇನ್ನೊಂದು ನಿಷ್ಠುರ ಧರ್ಮ. ದಾಕ್ಷಿಣ್ಯ ಧರ್ಮ ಅಂದ್ರೇನು? ಅಯ್ಯೋ ಪಾಪ ಹೋಗ್ಲಿ ಬಿಡ್ರಿ. ಆ ದಾಕ್ಷಿಣ್ಯ ಧರ್ಮಕ್ಕೆ ಯಾರು ಎಕ್ಸಾಂಪಲ್? ಅಯ್ಯೋ ಹೋಗ್ಲಿ ಬಿಡು ಪರವಾಗಿಲ್ಲ. ವಿದುರ ನಿಷ್ಠುರ. ನೀನ್ ತಪ್ಪು ಕಣಯ್ಯ, ತಪ್ಪು ಅಷ್ಟೇ, ನಾನ್ ಬೈತ್ಯಾ ಬೈ, ನನಗೇನು ಬೇಜಾರಿಲ್ಲ, ನಾನ್ ಧರ್ಮ ಹೇಳಿದ್ದೇನೆ ಹೋಗು. ಅಷ್ಟು ನಿಷ್ಠುರವಾದ ಧರ್ಮಕ್ಕೆ ಪ್ರತೀಕ ಯಾರು? ಅವತ್ತು ಹೇಳ್ಬಿಟ್ಟ, ನಿಮ್ ಮನೆಯಲ್ಲಿ ಶನಿ ಹುಟ್ಟಿದೆ, ಶನಿಯನ್ ಶನೇಶ್ವರ ಅಂತ ಅರ್ಥ ಅಲ್ಲ, ಆಮೇಲೆ ಹಿಂಸೆ ಕೊಡೋನು ಹುಟ್ಟಿದೆ, ಆಚೆ ಬಿಸಾಕಯ್ಯಾಗಿನ್ನ. ತ್ಯಜೇದೇಕಂ ಕುಲಸ್ಯಾರ್ಥೆ ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್, ಗ್ರಾಮಂ ಜನಪದಸ್ಯಾರ್ಥೆ ಆತ್ಮಾರ್ಥೆ ಪೃಥ್ವೀಂ ತ್ಯಜೇತ್ ಅನ್ನುವಂತಹ ಪ್ರಸಿದ್ಧವಾದ ಮಾತು ಮಹಾಭಾರತದಲ್ಲಿ ಬಂದಿರೋ ವಿದುರ ಹೇಳಿ. ಒಬ್ಬನನ್ನ ಬಿಟ್ಬಿಡು ಮನೆ ಉಳಿಯುತ್ತೆ ಅಂತಂದ್ರು. ಧೃತರಾಷ್ಟ್ರ ಕುರುಡು ವ್ಯಾಮೋಹಕ್ಕೆ ಒಳಗಾಗಿ ಬಿಡ್ಲೇ ಇಲ್ಲ. ಅಂಥ ಜ್ಞಾನಿ ವಿದುರ. ಇದೂ ಒಂದು ಜ್ಞಾನಮೇರು, ಮೈತ್ರೇಯರು ಒಂದು ಜ್ಞಾನಮೇರು. ಅವರಿಬ್ಬರಿಗೆ ಸಂಬಂಧ, ಲಿಂಕ್ ಎಲ್ಲಿ ಬಂತು? ಅವ್ರ ಸಂವಾದ ಎಲ್ಲಾಯ್ತು? ಅವರೆಲ್ಲ ಗಂಗಾ ತೀರದಲ್ಲಿ ವಾಸ, ಇವ್ರು ಯಮುನಾ ತೀರದಲ್ಲಿ ವಾಸ. ಎಲ್ಲಿ ಸಂಬಂಧ ಆಯ್ತು ಅಂತಂದ್ರೆ ಶುಕಾಚಾರ್ಯ ಅಂತಾರೆ,
ಕೃಷ್ಣದೇವರು ಸಂಧಾನಕ್ಕೆ ಅಂತ ಬಂದ್ರು. ಸಂಧಾನಕ್ಕೆ ಅಂತ ಬಂದಾಗ ಸಂಧಾನ ಏನಾಯ್ತು? ಫೇಲ್ಯೂರ್ ಆಯ್ತು. ನೋಡಿ, ಕೃಷ್ಣ ಮಾಡಿದ ಸಂಧಾನ ಫೇಲ್ಯೂರ್ ಆಯ್ತು ಅಂದ್ರೆ ಅರ್ಥ ಏನು? ಕೃಷ್ಣ ಫೇಲ್ಯೂರ್ ಆಗ್ಲಿ ಅಂತಾನೆ ಸಂಧಾನಕ್ಕೆ ಬಂದಿದ್ದಲ್ಲಿ. ಆಗ ವಿದುರ ಬೇಜಾರು ಮಾಡ್ಕೊಂಡು ಮನೆ ಬಿಟ್ಟು ಬಂದ್ಬಿಟ್ಟ. ಅವಾಗ ಪರೀಕ್ಷಿತ ಕೇಳ್ತಾನೆ, ಅಲ್ಲ ವಿದುರ ಯಾಕೆ ಬೇಜಾರು ಮಾಡ್ಕೊಂಡ್ ಬರ್ಬೇಕು? ಅದಕ್ಕೆ ಬೇಜಾರಾಗಿ ಮನೆ ಬಿಟ್ಟು ಬರೋದು ಯಾಕೆ? ಊರ್ ಬಿಟ್ಟು ಬರೋದು ಯಾಕೆ? ಅದಕ್ಕೆ ಅಲ್ಲೇ ಇರ್ಬೋದಾಗಿತ್ತಲ್ಲ ಅವ್ರ ಮನೆಯಲ್ಲಿ ಅಂದ್ರೆ ಶುಕಾಚಾರ್ಯರು ವಿಸ್ತಾರವಾಗಿ ಹೇಳ್ತಾರೆ. ಯಾವಾಗ ವಿದುರ ಎಲ್ಲೂ ಕೂಡ ಅವನು ತಪ್ಪನ್ನ ಖಂಡನೆ ಮಾಡಿಲ್ಲ ಅಂತಿಲ್ಲ. ಎಲ್ಲಾ ಕಡೆ ಮೊದಲಿಂದ ಪಾಂಡವರಿಗೆ ವಿಷ ಹಾಕ್ಲಿಕ್ಕೆ ಶುರು ಮಾಡಿದಾಗಿಂದಲೂ ಕೂಡ ವಿದುರ ಏನ್ ಮಾಡ್ತಾನೆ? ನೀವು ತಪ್ಪು 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 ಅಂತ. ಅದಾದ್ಮೇಲೆ ಕಪಟದ್ಯೂತ ಆಯ್ತು, ಅದನ್ನೂ ತಪ್ಪು ಅಂತಂದ. ಯಾಕೆ? ಧೃತರಾಷ್ಟ್ರ ಆ ಕಡೆ ದೊಡ್ಡವನು, ಈ ಕಡೆ ಪಾಂಡು ಇಲ್ಲ. ದೊಡ್ಡವನು ಯಾರು? ಪಾಪ. ಹೆಂಗಿದೆ ನೋಡಿ, ಏಜಲ್ಲೂ ಡಿಫರೆನ್ಸ್ ಇದೆ, ಸಂಬಂಧದಲ್ಲೂ ಡಿಫರೆನ್ಸ್ ಇದೆ. ನಮ್ಮ ಧರ್ಮರಾಜನಿಗೆ ತಪ್ಪು ಸರಿ ಹೇಳೋರು ಯಾರು? ಭೀಮಾದಿಗಳು. ಅವ್ರ ಮಾತು ಕೇಳಲ್ಲ. ಅವನ ಪ್ರತಿಜ್ಞೆ, ನನ್ನನ್ನ ಜೂಜಾಡಕ್ ಬಾ ಅಂತ ಕರೆದ್ರೆ ನಾನು ಇಲ್ಲ ಅಂತ ಹೇಳಲ್ಲ. ವಿಚಿತ್ರ ಪ್ರತಿಜ್ಞೆ. ಒಬ್ಬೊಬ್ರದ್ದು ಒಂದೊಂದ್ ತರ ಪ್ರತಿಜ್ಞೆ. ಭೀಮಸೇನ ದೇವರನ್ನ ಏನ್ ಬೇಕಾದ್ರೂ ಅನ್ಬೋದಂತೆ, ಅವನನ್ನ ತೂಬರ ಅಂತ ಅನ್ಬಾರ್ದು. ತೂಬರ ಅಂತ ಯಾರಾದ್ರೂ ಅಂದ್ರೆ ಕೊಂದು ಬಿಡ್ತೀನಿ. ತೂಬರ ಅಂದ್ರೇನು? ಇಷ್ಟೇ ಗಡ್ಡ, ಕುರುಚಲ ಗಡ್ಡ ಭೀಮಸೇನ ದೇವರಿಗೆ. ಆ ಕಡೆ ಈ ಕಡೆ ಎಲ್ಲ ಇಲ್ಲ, ಇಷ್ಟು ಮಾತ್ರ ಗಡ್ಡ ಬರ್ತಿತ್ತು ಅವ್ರಿಗೆ. ಆದ್ದರಿಂದ ಅವ್ರು ಏನ್ ಕರೀತಾರೆ? ಅದನ್ನ ತೂಬರ ಅಂತ ಕರೀತಾರೆ. ನನ್ನನ್ನು ಯಾರಾದ್ರೂ ತೂಬರ ಅಂದ್ರೆ ನಾನು ಏನ್ ಮಾಡ್ತೀನಿ? ಅವ್ರನ್ನ ಕೊಂದು ಹಾಕ್ಬಿಡ್ತೀನಿ ಅಂತ ಭೀಮಸೇನ ದೇವ್ರ ಪ್ರತಿಜ್ಞೆ. ಇನ್ನು ಅರ್ಜುನನ ಪ್ರತಿಜ್ಞೆ, ಗಾಂಡೀವಕ್ಕೆ ಯಾರಾದ್ರೂ ಬೈದು ಬಿಟ್ರೆ ಅವ್ರನ್ನ ಕೊಂದ್ಬಿಡ್ತೀನಿ. ವಿಚಿತ್ರ ಪ್ರತಿಜ್ಞೆಗಳು. ನಮ್ಮ ಧರ್ಮರಾಜನ ಪ್ರತಿಜ್ಞೆ ನೋಡಿ ಹೆಂಗಿದೆ. ನನ್ನ ಜೂತಕ್ ಕರೆದ್ರೆ ಬರಲ್ಲ ಅನ್ನಲ್ಲ, ಅವನ್ ಪ್ರತಿಜ್ಞೆ. ಹೋದ ಪಾಪ. ಅಲ್ಲಿ ಶಕುನಿ ಅವನದು ವಿಚಿತ್ರ ಕಥೆ ಇದೆ. ಅದಕ್ಕೆ ಯಾರ್ದು ಮೂಳೆ ಎಲ್ಬಲ್ ಮಾಡಿದ್ದದು ಎಲ್ಲ ತಪ್ಪು, ಅದೆಲ್ಲ ಸುಳ್ಳು ಕಥೆಗಳಲ್ಲೆಲ್ಲ. ಶಕುನಿ ಯಾರು? ಗಾಂಧಾರದ ರಾಜ. ಶಕುನಿಯ ಮೂಲ ರೂಪ ಯಾವುದು ಅಂದ್ರೆ ದ್ವಾಪರ ಅಂತನ್ನುವ ದೈತ್ಯ. ಆ ದ್ವಾಪರ ಎನ್ನುವ ದೈತ್ಯನೇ ಶಕುನಿಯಾಗಿ ಬಂದಿದ್ದು. ಆ ಶಕುನಿ ನಮಗೆ ಏನ್ ಪಾಠ ಮಾಡ್ತಾನೆ ಅಂತಂದ್ರೆ ನಾಸ್ತಿಕ್ಯ ಬುದ್ಧಿಯನ್ನು ಪಾಠ ಮಾಡೋನು ಶಕುನಿ. ನಾಸ್ತಿಕ್ಯ ಬುದ್ಧಿ ಅಂದ್ರೆ ಏನ್ ಗೊತ್ತಾ? ಧರ್ಮ ಮಾಡ್ಬೇಕು, ನಿನ್ ಮನ್ಸಲ್ಲಿ ಧರ್ಮ ಮಾಡೋ ಬುದ್ಧಿ ಇರಬಾರ್ದು. ಲೋಕಕ್ಕೆ ಕಲೆಕ್ಷನ್ ವೈಸ್ ಧರ್ಮಾಚರಣೆ ಮಾಡ್ಬೇಕು. ಅವನ ಪಾಠ ಅದೇ. ಅವನ ಗುರು ಶಕುನಿ. ಗುರು ಯಾರು? ಹಿಂಗೆ ಗುರು ಪರಂಪರೆ, ಇದೊಂಥರ ಗುರು ಪರಂಪರೆ. ಶಕುನಿಯ ಗುರು ಯಾರು? ಕಣಿಕ ಅಂತ ಅವ್ರ ಹೆಸರು. ಮಹಾಭಾರತದಲ್ಲಿ ಎರಡು ನೀತಿ ಬರುತ್ತೆ. ಒಂದು ಹೇಗಿರ್ಬೇಕು ಅಂತ, ಒಂದು ಹೇಗಿರಬಾರದು ಅಂತ. ಒಂದು ಹೇಗಿರಬಾರದು ಅಂತ ಪಾಠ ಮಾಡುವಂತ ನೀತಿ ಅದು ಕಣಿಕ ನೀತಿ. ಅದರಲ್ಲಿ ಏನು ಗೊತ್ತಾ? ಮೋಸ ಮಾಡ್ತಾ ಬದುಕೋದೆ ಕಣಿಕ ನೀತಿ ಸಾರಾಂಶ. ಸತ್ತೋದ್ರೂ ಪರವಾಗಿಲ್ಲ, ಮೋಸ ಮಾಡಬೇಡ ಅನ್ನೋದು ವಿದುರ ನೀತಿ ಸಾರಾಂಶ. ವಿದುರ ಎರಡು ಎಕ್ಸ್ಟ್ರೀಮ್ ಅದು. ವಿದುರ ಏನ್ ಮಾಡ್ತಾನೆ? ಮೋಸ ಮಾಡ್ಬೇಡಪ್ಪ, ಚೆನ್ನಾಗಿರು, ಕಷ್ಟಪಡು, ಸಂಪಾದನೆ ಮಾಡು, ಬದುಕು, ಬೇರೆ ತಲೆ ಹೊಡಿಬೇಡ ಅಂತ ಪಾಠ ಮಾಡೋ ನೀತಿ ವಿದುರ. ಮೋಸ ಮಾಡಾದ್ರೂ ಪರವಾಗಿಲ್ಲ, ಬದುಕ್ಬೇಕು ಅನ್ನೋದು ಕಣಿಕ. ಅವನ್ ಯಾರು ಗುರು? ಆ ಕಣಿಕನ ಗುರು ಯಾರು? ಶುಕ್ರಾಚಾರ್ಯ. ಹೆಂಗಿದೆ ನೋಡಿ. ನಾಮ್ನಾ ಕಣಿಂಕ ಇತಿ ಚಾಸುರಕೋ ದ್ವಿಜೋಭೂತ್ ಶಿಷ್ಯ ಸುರೇತರ ಗುರೋ ಶಕುನೇರ್ ಗುರು ಸಹ ಅಂತ ಆಚಾರ್ಯರು ಮಹಾಭಾರತದಲ್ಲಿ ಹೇಳಿದಂತಹ ಕಥೆಗಳನ್ನೆಲ್ಲ ಸಂಗ್ರಹ ಮಾಡಿ ಕೊಡ್ತಾರೆ. ಕಣಿಂಕ ಅಂತ ಅಸುರ ಸ್ವಭಾವದ ಬ್ರಾಹ್ಮಣ, ಅವನು ಶುಕ್ರಾಚಾರ್ಯರ ಶಿಷ್ಯ, ವಿದುರನ ಗುರು. ಅವನೇನ್ ಮಾಡಿದ್ದ? ಇವನಿಗೆಲ್ಲ ಪಾಠ ಮಾಡಿದ್ದ. ನೀನ್ ದಾಳ, ಎರಡು ಬೆಳಿಬೇಕು ಅಂದ್ರೆ ಎರಡೇ ಬೆಳಿಬೇಕು, ಒಂದು ಅಂದ್ರೆ ಒಂದು, ನಿಂತ್ಕೋಬೇಕು ಅಂದ್ರೆ ನಿಂತ್ಕೋ. ಇವನ್ ಏನ್ ಗೊತ್ತಾಪ? ಒಂದೇ 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 ಮಾಡಿ 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 ಎಲ್ಲ ನುಂಗಿದ. ಅಣ್ಣ ತಮ್ಮಂದ್ರನ್ನು ನುಂಗಿದ. ಕೊನೆಗೆ ಯಾರು ನುಂಗಿದ? ದ್ರೌಪದಿಯನ್ನೇ ಪಣಕ್ಕಿಟ್ಟಾಗ ರಜಸ್ವಲೆ ಏಕವಸ್ತ್ರಳಾಗಿದ್ರು ಕೂಡ ದುಶ್ಯಾಸನ ಏನ್ ಮಾಡ್ದ? ಜುಟ್ಟಿ ಕೈ ಹಾಕಿ ಎಳ್ಕೊಂಡ್ ಬಂದ. ಎಳ್ಕೊಂಡ್ ಬಂದಾಗ ಅಲ್ಲಿ ವಿರೋಧ ಮಾಡಿದವರು ಇಬ್ಬರೇ ವಿರೋಧ ಮಾಡಿದ್ರು. ಯಾರ್ಯಾರು? ಒಂದು ವಿದುರ, ಇನ್ನೊಬ್ಬ
ನಾನು ಹೆಸರು ಹೇಳಲ್ಲ, ನೆನಪು ಮಾಡ್ಕೊಂಡು ಹೇಳಿ ಬೇಕಾದ್ರೆ, ಮುಂದಿನ ತಿಂಗಳು ಬಂದಾಗ ಹೇಳಿ. ವಿಕರ್ಣ ವಿಕರ್ಣ ಇಬ್ರೆ. ಅದರಲ್ಲಿ ವಿಕರ್ಣ ಹೆಸರು ಬರ್ಲಿ ಅಂತ ವಿರೋಧ ಮಾಡಿದ್ದು ಅಷ್ಟೇ. ವಿರೋಧ ಮಾಡಬೇಕು, ಯಾಕೆ? ವಿಕರ್ಣ ದೈತ್ಯ, ವಿಕರ್ಣ ದೈತ್ಯ. ನನ್ನ ಹೆಸರು ಬರ್ಲಿ, ಏನೋ ಒಳ್ಳೆಯವನು ಇವನು ಅಂತ ಆಗ್ಲಿ ವಿರೋಧ ಮಾಡಿದ್ದು. ವಿರೋಧ ಮಾಡ್ಬೇಕು ಅಂತ ವಿರೋಧ ಮಾಡಿದ್ಯಾರು? ಒಬ್ಬನೇ ಒಬ್ಬ ವಿದುರ. ಅಲ್ಲೂ ಕೇಳಲಿಲ್ಲ ಮಾತು. ಅದಾದ್ಮೇಲೆ ಪಾಂಡವರನ್ನ 2ನೇ ಸಲ ಸೋಲಿಸಿ ಕಾಡಿಗೆ ಕಳಿಸಿದ್ರು. ಅವಾಗ ವಿರೋಧ ಮಾಡ್ದ. ಕಾಡಿಗೆ ಹೋದಾಗ ಅಲ್ಲಿ ಪಾಂಡವರನ್ನ ಕೊಂದು ಬಿಡ್ಬೇಕು ಅಂತ ಅಲ್ಲೂ ಹೋದ್ರು. ಇದೆಲ್ಲ ಹೇಳ್ತಾರೆ ಶುಕಾಚಾರ್ಯರು. ಅದನ್ನ ವಿರೋಧ ಮಾಡ್ದ. ಅದಾದ್ಮೇಲೆ ಅಜ್ಞಾತವಾಸಕ್ಕೆ ಹೋದಾಗ ಅಲ್ಲಿ ಪಾಂಡವರು ಎಲ್ಲಿದ್ದಾರೆ ಅಂತ ಗೊತ್ತಾಗ್ಲಿಲ್ಲ ಯಾರಿಗೆ? ಕೌರವರಿಗೆ. ಅವಾಗ ಒಂದು ನ್ಯೂಸ್ ಬಂತು, ಕೀಚಕ ಸತ್ತೋಗಿದ್ದಾನೆ ಅಂತ ನ್ಯೂಸ್ ಬಂತು. ದುಷ್ಟರ ತಲೆ ಹೆಂಗಿರುತ್ತೆ ನೋಡಿ. ಕೀಚಕ ಸತ್ತ ಅಂತಂದ್ರೆ ಬಲರಾಮ ಕೊಂದಿಲ್ಲ, ಕೀಚಕನೇ ಆತ್ಮಹತ್ಯೆ ಮಾಡ್ಕೊಂಡು ಸತ್ತಿಲ್ಲ, ಇನ್ನು ಸಾಲ್ವ ಕೊಂದಿಲ್ಲ. ಆದ್ದರಿಂದ ಇರೋರೇ 4 ಜನ ಬಲಶಾಲಿಗಳು, 3 ಜನ ಕೊಂದಿಲ್ಲ. ಅಂದ್ರೆ ಯಾರೋ ಒಬ್ಬ ಕೊಂದಿದ್ದು. ಯಾರು ಕೊಂದಿದ್ದಾರೆ? ಈ ಮನೆ ಕೊಂದಿದ್ದಾನೆ, ಹೋಗೋಣ ಅಲ್ಲಿಗೆ ಅಂತ ಹೋಗಿ ಅರ್ಜುನನ್ ನೋಡ್ಬಿಟ್ಟು. ಅರ್ಜುನನ್ ನೋಡ್ದಾಗ ಕರ್ಣ ಅಂತಾನೆ, ನೋಡಪ್ಪ ಅಜ್ಞಾತವಾಸ ಇನ್ನು ಮುಗಿದಿಲ್ಲ, ಇನ್ನು 2 ದಿನ 3 ದಿನ ಬಾಕಿ ಇದೆ. ನಾಳೆಯಿಂದ ಮತ್ತೆ ನೀವು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಅಂದಾಗ ಭೀಷ್ಮಾಚಾರ್ಯ ಅಂತಾರೆ ಚಾಂದ್ರಮಾನದ ಪ್ರಕಾರ ಮುಗಿದೋಗಿದೆ. ಚಾಂದ್ರಮಾನದ ಪ್ರಕಾರ 13 ವರ್ಷ ಆಗೋಗಿದೆ, ರಾಜ್ಯ ಕೊಡಬೇಕು. ಆಗ ಮತ್ತೆ ವಿದುರ ವಿಸ್ತಾರವಾಗಿ ಆ ತತ್ವಗಳನ್ನು ಹೇಳ್ದ. ಅಲ್ಲೂ ವಿರೋಧ ಮಾಡ್ದ ಕೃಷ್ಣದೇವರು. ಉಪಪ್ಲಾವ್ಯ ಅಂತ ಒಂದು ನಗರ, ಆ ಉಪಪ್ಲಾವ್ಯ ಅನ್ನೋದು ವಿರಾಟ ನಗರದ ರಾಜಧಾನಿ. ಉಪಪ್ಲಾವ್ಯ ನಗರ. ಆ ಉಪಪ್ಲಾವ್ಯ ನಗರದಲ್ಲಿ ಇವರೆಲ್ಲ ಮೀಟಿಂಗ್. ನಮ್ ಕಡೆ ಎಷ್ಟು ಜನ ಸೈನಿಕರು, ನಿಮ್ ಕಡೆ ಎಷ್ಟು ಜನ ಸೈನಿಕರು, ನಮ್ಗೆ ಯಾರು ಸಪೋರ್ಟರ್ಸು, ಅವ್ರಿಗೆ ಯಾರು ಅಂತ ಮೀಟಿಂಗ್ ಮಾಡುವಾಗ ಕೊನೇ ಅವಕಾಶ, ಕೊಲ್ಲೋದು ಬೇಡ, ಯಾರನ್ನೂ ಕೊಲ್ಲದೆ ರಾಜ್ಯ ನಮಗ್ ಬರ್ಲಿ ಅಂತ ಪ್ಲಾನ್ ಮಾಡಿದಾಗ ಕೃಷ್ಣದೇವ್ರಿಗೆ ಇಷ್ಟ ಇಲ್ಲ, ಸಾಯ್ಬೇಕವರೆಲ್ಲ ಅಂತ. ಅವಾಗ ಧರ್ಮರಾಜ ಅಂತಾನೆ ಒಂದೇ ಒಂದು ಅವಕಾಶ, ನಾಳೆ ಬೆಳಗ್ಗೆ ನಮ್ಮನ್ನ ಯಾರು ಬೈಕೋಬಾರ್ದು, ಅದಕ್ಕೆ ಪಾಂಡವರಿಗೆ 5 ಗ್ರಾಮಗಳನ್ನಾದ್ರೂ ಕೊಡಪ್ಪ ಅಂತಂದಾಗ ದ್ರೌಪದಿ ಕಾಲಿಗೆ ಬೀಳ್ತಾಳೆ. ದ್ರೌಪದಿ ಕಾಲಿಗೆ ಬೀಳ್ದಾಗ ಅವಳ ಕಣ್ಣೀರು ಭಗವಂತನ ಪಾದದ ಮೇಲೆ ಬೀಳುತ್ತೆ. ಭಾರತಿ ಹತ್ಲು ಅಂತಲ್ಲ, ಶಚಿ ಶ್ಯಾಮಲ ಉಷೆ ಹತ್ರಲ್ಲಿ. ಆಗ ಭಗವಂತ ಅಂದ ಎಲ್ಲ ಹೋಗ್ತಾರೆ, ನಾಟಕ ನೋಡು ಅಂತ. ಆಗ ಭಗವಂತ ಬಂದ ಇಲ್ಲಿಗೆ. ಎಲ್ಲಿ ಬಂದ? ಹಸ್ತಿನಾವತಿಗೆ ಬಂದ. ಹಸ್ತಿನಾವತಿಗೆ ಬಂದಾಗ ಎಲ್ಲ ಘನ ಸ್ವಾಗತ ಆಯ್ತು. ಸಾಯಂಕಾಲ ಮೀಟಿಂಗ್ ಆಯ್ತು. ಮೀಟಿಂಗ್ ಆದಾಗ ಎಲ್ಲ ನಮ್ಮನೆಗ್ ಬರ್ಲಿ ಕೃಷ್ಣ ಅಂತ ಕರೆದ್ರು. ಎಲ್ಲೂ ಹೋಗ್ಲಿಲ್ಲ. ದೇವರಂದ ಒಂದು ಕಡೆ ಊಟಕ್ಕೆ ಬರ್ಬೇಕಾದ್ರೆ ಒಂದು ಅಭಿಮಾನ ಇಲ್ಲ, ಹಸುವು. ನನಗೆ ಹಸುವಿಲ್ಲ, ನಿನ್ಗೆ ಅಭಿಮಾನ ಇಲ್ಲ. ನಾನು ನೋಡಿ ಕೃಷ್ಣ ಡೈರೆಕ್ಟ್ ನಾನು ಬರಲ್ಲ. ಆದ್ರೆ ನಿನ್ ಎಲ್ಲಿ ಹೋಗ್ತಾನೆ? ವಿದುರನಿಗೆ ಕಲ್ಪನೆ ಇಲ್ಲ ನಮ್ಮ ಮನೆಗೆ ಬರ್ತಾನೆ ಅಂತ. ನಮ್ ಮನೆಗೆ ಯಾಕೆ ಬರ್ತಾನೆ? ಬಡವ ದಾಸಿ ಮಗನ್ ಮನೆಗೆ. ಭೀಷ್ಮಾಚಾರ್ಯಗೆ ಆಸೆ ಇತ್ತು, ತಪ್ಪು ಅಂತ ಹೇಳಿಲ್ಲ ನೀವು ಅಂತ ಬಿಟ್ರು. ದ್ರೋಣಾಚಾರ್ಯರಿಗೆ ಆಸೆ ಇತ್ತು, ತಪ್ಪು ಅಂತ ಹೇಳಿಲ್ಲ ಅಂತ ಬಿಟ್ರು. ಅಶ್ವತ್ಥಾಮ ಯಾರ ಮನೆಗೆ ಹೋಗ್ಲಿಲ್ಲ. ತಪ್ಪು ಅಂತ ಖಡಾಖಂಡಿತವಾಗಿ ಹೇಳಿದಂತಹ ವಿದುರನ ಮನೆಗೆ ಬಂದ. ಅವತ್ ರಾತ್ರಿ ಅಲ್ಲಿದ್ದ. ಆಗ ಟೆನ್ಷನ್, ಏನಾಗತ್ತೋ ಏನ್ ಕಥೆನೋ ಅಂತ. ನಿದ್ದೆ ಇಲ್ಲ. ಯಾರಿಗೆ ನಿದ್ದೆ ಇಲ್ಲ? ಇವನನ್ನ ಕರೆಸ್ಕೊಂಡು ಅಲ್ಲೇನಾಯ್ತು, ವಿದುರ ನೀತಿ ಉಪದೇಶ ಮಾಡೋದು. ನಿದ್ದೆ ಯಾರ್ಯಾರಿಗೆ ಬರಲ್ಲ. ನಂಗೆ ನಿದ್ದೆ ಬರ್ತಾ ಇಲ್ಲ ಅಂತಂದ. ಅದನ್ನೇ ಪ್ರಜಾಗರ ಪರ್ವ ಅಂತ ಕರೀತಾರೆ. ಪ್ರಜಾಗರ ಅಂದ್ರೆ ಜಾಗರಣೆ. ನಿದ್ದೆ ಬರ್ತಾ ಇಲ್ಲ ಅಂತ. ಅವಾಗ ವಿದುರ ಅಂತಾನೆ ಯಾರ್ಯಾರಿಗೆ ನಿದ್ರೆ ಬರೋದಿಲ್ಲ ಅಂತ. ಅಭಿಯುಕ್ತಂ ಬಲವತಾ ದುರ್ಬಲಂ ಹೀನ ಸಾಧನಂ ವೃದ್ಧಸ್ವಂ ಕಾವಿನಂ ಚೋರಂ ನಾಭಿಶಂತಿ ಪ್ರಜಾಗರ ಅಂತ. ನಮಗಿಂತ ಬಲಶಾಲಿಗಳ ಜೊತೆ ದ್ವೇಷ ಮಾಡ್ಕೊಂಡ್ರೆ ನಿದ್ದೆ ಬರೋದು. ಯಾವ್ದೋ ಹೊಡಿತಾರ ಗೊತ್ತಿಲ್ಲ ಅಂತ. ದುರ್ಬಲಂ, ನಮಗ್ ತಾಕತ್ತಿಲ್ಲ ಅಂದ್ರೆ ನಿದ್ದೆ ಬರಲ್ವಂತೆ. ಹೀನ ಸಾಧನಂ, ಅಂದುಕೊಂಡ ಕೆಲಸ ಆಗ್ತಾ ಇಲ್ಲ ಅಂದ್ರೆ ನಿದ್ದೆ ಬರಲ್ಲ. ಸಂಪತ್ತನ್ನೆಲ್ಲ ಕಳ್ಕೊಂಡ್ರೆ ನಿದ್ದೆ ಬರಲ್ಲ. ಸಿಕ್ಕಾಪಟ್ಟೆ ಆಸೆ ಇದ್ರೆ ನಿದ್ದೆ ಬರಲ್ಲ. ಕಳ್ರು ನಿದ್ದೆ ಮಾಡಲ್ಲ. ನಿದ್ದೆ ಮಾಡ್ಬಿಟ್ರೆ ಕಳ್ತನ ಮಾಡಕ್ಕಾಗಲ್ಲ. ಈ 5ರಲ್ಲಿ ಯಾರು? ಇದರಂದು ಮನೋವಿಜ್ಞಾನ ಇದೆ. ಅದನ್ನ ಹೇಳಿದಾಗ ಅವನಿಗೆ ವೈರಾಗ್ಯ ಮುಟ್ಟಿ ತತ್ವೋಪದೇಶ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ
ನಾನು ಶೂದ್ರ ಯೋನಿಯಲ್ಲಿ ಬಂದಿದ್ದೆ, ತತ್ವೋಪದೇಶ ಮಾಡೋದಿಲ್ಲ. ಮತ್ ಯಾರು ಮಾಡ್ತಾರೆ? ಒಂದು ರಾತ್ರಿ ಘಟನೆ ಇದು, ಮಧ್ಯರಾತ್ರಿಯಿಂದ ಬೆಳಗ್ಗೆ ತನಕ. ಆಗ ಸನತ್ ಕುಮಾರರನ್ನು ಕರೆಸಿ ಸನತ್ ಕುಮಾರರ ಮೂಲಕ ಉಪದೇಶ. ಅದು ಸನತ್ ಸುಜಾತೀಯ ಅಂತ ಪ್ರಸಿದ್ಧವಾಗಿದೆ ಮಹಾಭಾರತದಲ್ಲಿ, ವೇದ ಅಂತ ಉಪದೇಶ. ಅದಾದ್ಮೇಲೆ ಮಾರನೇ ದಿನ ಬೆಳಗ್ಗೆ ಕೃಷ್ಣ ಬಂದು ಮಾತಾಡಿದ ಮೇಲೆ ಅವನಿಗೇನಾಯ್ತು? ಭಯ ಶುರುವಾಯಿತು. ಅವರೆಲ್ಲ ಕಳ್ಳರು ಸೇರ್ಕೊಂಡು ಕೃಷ್ಣನ್ನೇ ಕಟ್ಟಾಕ್ಬೇಕು ಅಂತ ನೋಡ್ಬೋದು. ಅವಾಗ ಎಲ್ಲಾ ಸಭೆ ಕೃಷ್ಣ ರೂಪ ಆದಾಗ ಕೃಷ್ಣ ಯುದ್ಧ ನಿಶ್ಚಯ, ನೀವು ಸಾಯೋದು ಖಂಡಿತ ಅಂತ ಹೇಳಿ ಹೊರಟು ಬಿಟ್ಟ. ಇನ್ನೂ ಭಯ ಶುರುವಾಯ್ತು. ಅಣ್ಣ, ಕೃಷ್ಣನ ಮಾತು ನೀನ್ ಕೇಳಿಸ್ಕೊಂಡೆ, ಕೃಷ್ಣ ಹೇಳಿದ್ದನ್ನ ಮಾಡದೇ ಬಿಡಲ್ಲ, ಪಾಂಡವರು ಅಂದ್ರೆ ಪ್ರಾಣ ಅವನಿಗೆ, ಆದ್ದರಿಂದ ಪಾಂಡವರನ್ನ ಕರೆದು ರಾಜ್ಯ ಕೊಟ್ಟು ಬಿಡು ಅಂದಿದ್ದಕ್ಕೆ ದುರ್ಯೋಧನ, ದುಶ್ಯಾಸನ, ಶಕುನಿ, ಕರ್ಣ ಈ 4 ಜನ ಸೇರ್ಕೊಂಡು ಏನಂತಾರೆ? ಇವನನ್ನ ನೀವೇನ್ ಮಾಡ್ರಿ, ಅನ್ನಕ್ಕೋಸ್ಕರ ಬಿದ್ದಿದ್ದಾನೆ ನಮ್ಮ ಮನೆಯಲ್ಲಿ, ಒದ್ದೋಳಿಸ್ರಿ ಇವನ್ನ. ಚೆನ್ನಾಗಿ ಹೇಳ್ತಾರೆ ಅದರಲ್ಲಿ, ಶ್ವಾಸ ಪ್ರಾಣ, ಉಸಿರೊಂದನ್ನ ಬಿಟ್ಟು ಚೆನ್ನಾಗಿ ಹೊಡೆದ್ಬಿಡಿ ಇವನ್ನ ಅಂತಂದು. ಯಾರಿಗೆ? ವಿದುರನಿಗೆ. ನೋಡಿ, ಕೆಟ್ಟವ್ರ ಜೊತೆ ಸೇರ್ಕೊಂಡ್ರೆ ಒಳ್ಳೆಯವನು ಕೆಟ್ಟವನಾಗ್ಬಿಡ್ತಾನೆ ಅನ್ಲಿಕ್ಕೆ ಸ್ಪಷ್ಟ ಉದಾಹರಣೆ ಯಾರು? ಹೇತಿ ಎನ್ನುವಂತಹ ರಾಕ್ಷಸನ ಪ್ರವೇಶ ಅವನಲ್ಲಿದೆ. ಆ ಹೇತಿಗೆ ಬೇಕಾದಷ್ಟು ಹೆಸರಿದೆ, ಬೇರೆ ಬೇರೆ ಹೆಸರಿಂದ ಕರೀತಾರೆ. ಒಂದು ಹೆಸರು ಹೇತಿ. ಆ ದೈತ್ಯನ ಪ್ರವೇಶ ಇಲ್ಲಿದೆ. ಆದ್ದರಿಂದ ದುರ್ಯೋಧನನ ಅನ್ನ ತಿಂದಿದ್ದಾನೆ. ಆದ್ದರಿಂದ ಸೂರ್ಯ ದೊಡ್ಡ ದೇವತೆ, ಆ ದೊಡ್ಡ ದೇವತೆಯಾದ ಸೂರ್ಯ ದುಷ್ಟ ಚತುಷ್ಟಯದಲ್ಲಿ ಒಬ್ಬ ಆಗ್ತದೆ. ಮಹಾನುಭಾವನಾದ ಅಭಿಮನ್ಯವನ್ನ ಬೆನ್ನಿಂದ ಕೊಲ್ಲೋನಾಗ್ಬಿಟ್ಟ. ಅದೇ ಕೆಟ್ಟವರ ಅನ್ನ, ಕೆಟ್ಟವರ ಸಂಪರ್ಕ, ಅವ್ರ ಸಹವಾಸ, ನಾವು ಒಳ್ಳೆಯವರಾಗಿದ್ರು ನಮ್ಮನ್ನ ತಿರುಗಿಸ್ಬಿಡುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ. ಆದ್ದರಿಂದ ಎಲ್ಲ ಸೇರಿ ಅಂದಾಗ ಅವನಿಗೆ ಬೇಜಾರೇ ಆಗ್ಲಿಲ್ಲ. ಯಾಕೆ? ವೇದಾಂತ ಓದಿದ್ದಾನೆ, ಎಷ್ಟು ನಿಂದ ಹೊಡೆದೇ ಮಾಡಿದ್ರು ಬೇಜಾರಾಗ್ಲಿಲ್ಲ. ನೇರ ಹೊರಗೆ ಬಂದ್ಬಿಟ್ಟ. ಹೊರಗೆ ಬಂದವನು ಇವ್ರು ಅನ್ಕೊಂತಾರೆ, ಇಲ್ಲಿ ಬಿಟ್ಟು ಎಲ್ಲ ಹೋಗ್ತಾನ ಅವನು ವಿದುರ, ಡೈರೆಕ್ಟ್ ಆಗಿ ಪಾಂಡವರ ಹತ್ರ ಹೋಗ್ತಾನೆ, ಯುದ್ಧನ ಪಾಂಡವರ ಪರವಾಗಿ ಮಾಡ್ತಾನೆ ಅಂತ ಅಂದುಕೊಂಡ್ರೆ ಖಂಡಿತ ಮಾಡಲ್ಲ ಅಂತ ಅರಮನೆ ಬಾಗಲಲ್ಲಿ ಬಿಲ್ ಇಟ್ಟು ಹೋದ. ಅರಮನೆ, ನಾನು ಯಾರ ಪಾರ್ಟಿನೂ ಅಲ್ಲ ಅಂತ ಬಿಲ್ ಇಟ್ಟು ಹೊರಟ. ಎಲ್ಲಿ ಹೋದ? ತೀರ್ಥಯಾತ್ರೆಗೆ ಹೊರಟು ಬಿಟ್ಟ. ಏನು ವೈಭವ ಅಂತಂದ್ರೆ, ಎಲ್ಲಿ ಹೋದ ಅಂತ ಹೇಳ್ಬೇಕಾದ್ರೆ ಶುಕಾಚಾರ್ಯರು ಹಾಕ್ತಾರೆ, ಪ್ರತ್ಯಂಕ ಲಿಂಗಾಂಕಿತ ಮಂದಿರಾಣಿ ಅಂತ ಒಂದು ಶಬ್ದ ಪ್ರಯೋಗ ಮಾಡ್ತಾರೆ. ಯಾವ ದೇವಸ್ಥಾನಕ್ಕೆ ಹೋದ ಅಂತಂದ್ರೆ, ಪ್ರತ್ಯಂಕ ಲಿಂಗ ಅಂತ ಒಂದು ಪಾಠ, ಇನ್ನೊಂದು ಪ್ರತ್ಯಂಕ ಮುಖ್ಯಾಂಕಿತ ಮಂದಿರಾಣಿ ಅಂತ ಇನ್ನೊಂದು ಪಾಠ. ಮಧ್ವಾಚಾರ್ಯ ವ್ಯಾಖ್ಯಾನ ಮಾಡ್ಬೇಕಾದ್ರೆ ಪ್ರತ್ಯಂಕ ಮುಖ್ಯಾಂಕಿತ ಮಂದಿರಾಣಿ, ಪ್ರತ್ಯಂಕ ಅಂದ್ರೆ ಏನು? ಯಾವ ದೇವಸ್ಥಾನಕ್ಕೆ ಹೋದ ಅಂದ್ರೆ ಪ್ರತ್ಯಂಕ ದೇವಸ್ಥಾನಕ್ಕೆ ಹೋದ ಅಂತಂದ್ರೆ ಆ ದೇವರು ಹೆಸರು ಗೊತ್ತಿಲ್ವಲ್ಲ ನಾವು ಅಂತೀವಿ ಅಲ್ವಾ? ಅದಕ್ಕೆ ಆಚಾರ್ಯ ಅಂತಾರೆ, ಅಂಕ ಅಂದ್ರೆ ಶರೀರ, ಲಕ್ಷಣಗಳಿದೆ. ಶರೀರ ಅಂದ್ರೆ ಹೀಗಿರ್ಬೇಕು ಅಂತ ಎಷ್ಟು ಲಕ್ಷಣ ಇದೆ ಶರೀರಕ್ಕೆ? ಸಲ್ಲಕ್ಷಣ ಭರಿತವಾದಂತಹ ಶರೀರ ಎಷ್ಟು ಲಕ್ಷಣ? 32 ಲಕ್ಷಣ. 32 ಸಲ್ಲಕ್ಷಣಗಳಿಂದ ಕೂಡಿದವರು ಯಾರು? ಬ್ರಹ್ಮದೇವರು. ಆದ್ದರಿಂದ 32 ಸಲ್ಲಕ್ಷಣಗಳಿಂದ ಕೂಡಿದ ಬ್ರಹ್ಮದೇವರಿಗೆ ಭಾಗವತ ಕೊಟ್ಟ ಹೆಸರೇನು? ಪ್ರತ್ಯಂಕ. ಅಂತಹ 32 ಲಕ್ಷಣಗಳಿಂದ ಕೂಡಿ ಪ್ರತ್ಯಂಕ ನಾಮಕರಾದ ಬ್ರಹ್ಮದೇವರಿಗಿಂತಲೂ ಸಲ್ಲಕ್ಷಣ ಭರಿತವಾದಂತಹ ಶರೀರ ಭಗವಂತನಿಗಿದೆ. ಆದ್ದರಿಂದ ಅವನು ಯಾರು? ಪ್ರತ್ಯಂಕ ಮುಖ್ಯ. ಅಂತಹ ನಾರಾಯಣನ ಸನ್ನಿಧಾನ ಇರುವ ಎಲ್ಲ ತೀರ್ಥಕ್ಷೇತ್ರಗಳ ಯಾತ್ರೆಯನ್ನು ಮಾಡಿದ್ರಂತೆ. ನೆಲದ ಮೇಲೆ ಮಲಗ್ತಾರೆ, ನಡ್ಕೊಂಡೇ ಹೋಗ್ತಾರೆ, ಮತ್ತೆ ಅದಾಗದೆ ನೆಲದ ಮೇಲೆ ಬಿದ್ದ ಎಲೆಗಳನ್ನ ತಿಂತಾರೆ, ನೀರು ಕುಡಿತಾರೆ. ಇವ್ರು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ತೀರ್ಥಯಾತ್ರೆ ಹಾಗೆ ಮಾಡ್ಬೇಕು. ನಾವ್ ಯಾರು ಅಂತ ಗೊತ್ತಾಗಿಲ್ಲ. ನಮ್ಗೆ ಐಡೆಂಟಿಟಿ ಇಟ್ಕೊಂಡು ಹೋದ್ರೆ ಊಟ ನಮ್ಗಲ್ಲಿ. ತೀರ್ಥಯಾತ್ರೆಗೆ ಹೋದ್ರೆ ವಿದುರ ಪಾಠ ಮಾಡೋದೇನು? ನಾವ್ ಯಾರು ಅಂತ ಗೊತ್ತಾಗಬಾರ್ದು. ಹಾಗೆ ಯಾತ್ರೆಯನ್ನ ಮಾಡ್ತಾ ಮಾಡ್ತಾ ಎಲ್ಲಾ ಕಡೆ ಸಂಚಾರ ಮಾಡಿದ, ಎಲ್ಲ ತೀರ್ಥಕ್ಷೇತ್ರಗಳು ಎಲ್ಲಾ ಕಡೆ ತಿರುಗಿ ಕೊನೆಗೆ ಎಲ್ಲಿ ಬಂದ? ವಿದುರ ಮಹಾನುಭಾವ ಪ್ರಭಾಸ ಕ್ಷೇತ್ರಕ್ಕೆ ಬಂದ. ಪ್ರಭಾಸ ಕ್ಷೇತ್ರ ಅಂದ್ರೆ ಇವತ್ತು ಪ್ರಭಾಸವನ್ನ ನಾವೇನ್ ಕರಿತೇವೆ? ಸೋಮನಾಥ ಅಂತ ಕರೀತೇವೆ. ಭೂಮಿಗೆ ಯಾವ ಕ್ಷೇತ್ರದಿಂದ ಪ್ರಭೆ ಅನ್ನೋದು ಬಂತು
ಆ ಕ್ಷೇತ್ರಕ್ಕೆ ಪ್ರಭಾಸ ಅಂತ ಕರೀತಾರೆ. ಕೃಷ್ಣದೇವರು ದೇಹತ್ಯಾಗವನ್ನ ಮಾಡಿದಂತಹ ಕ್ಷೇತ್ರ ಬಾಣಗಂಗಾ ಎಲ್ಲ ಅಲ್ಲಿದೆ. ಜ್ಯೋತಿರ್ಲಿಂಗ ಸೋಮನಾಥ ಎಲ್ಲವೂ ಅಲ್ಲೇ ಇದೆ. ಸರಸ್ವತಿ ಹಿರಣ್ಯಾಭ್ಯಾಂ ಸಂಗೋಯತ್ರ ಅಪರಾಂಬುದೇಹೇ ಪ್ರಭಾಸಾಖ್ಯಂ ಯಥೋ ಭಾತಿ ಪ್ರಭಾಸಹಿ ಯಥೋ ಭುವಃ ಅಂತ ವಾದಿರಾಜ ಸ್ವಾಮಿಗಳು ತೀರ್ಥ ಪ್ರಬಂಧದಲ್ಲಿ ಈ ಕ್ಷೇತ್ರದ ಬಗ್ಗೆ ಮಾತಾಡ್ತಾರೆ. ಸರಸ್ವತಿ ಮತ್ತು ಹಿರಣ್ಯ ಅಂತೆರಡು ನದಿ ಪಶ್ಚಿಮ ಸಮುದ್ರವನ್ನ ಸೇರುವಂತಹ ಕ್ಷೇತ್ರ, ಅದು ಪ್ರಭಾಸ ಕ್ಷೇತ್ರ. ಅಲ್ಲಿ ಬಂದಾಗ ಇವನಿಗೆ ನ್ಯೂಸ್ ಬಂತು. ಏನ್ ನ್ಯೂಸ್ ಬಂತು? ಇನ್ 26 ವರ್ಷ ಆದ್ಮೇಲೆ ಗಾಂಧಾರಿಯ ಶಾಪದಿಂದ ಕೃಷ್ಣದೇವರು ಯಾದವರನ್ನೆಲ್ಲ ನಾಶ ಮಾಡ್ತಾರೆ ಅನ್ನುವಂತ ನ್ಯೂಸ್ ಅಲ್ಲಿ ಕೇಳಿದ್ರು. ಇದು ಭಾಗವತ ನೇರವಾಗಿಲ್ಲ, ಆಚಾರ್ಯ ನಿರ್ಣಯದಲ್ಲಿ ಎರಡು ಸೇರಿಸ್ಕೊಂಡು ಹೇಳ್ತೀನಿ ಅದನ್ನ. ಅಲ್ಲಿಂದ ಅವ್ನಿಗೆ ಏನಾಯ್ತು? ವಿಚಿತ್ರವಾದ ಅನುಭವ, ಬೇಜಾರಾಯ್ತು. ಅಯ್ಯೋ, ಕ್ಷೇತ್ರಕ್ಕೆ ಬಂದ್ರೆ ಜನಗಳು ಮಾತಾಡ್ತಾ ಇದಾರಲ್ಲಪ್ಪ ಇಲ್ಲಿ ಈ ವಿಷಯನ ಅಂತ. ಪ್ರಭಾಸದಿಂದ ದಾಟಿ 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 ಕೊನೆಗೆ ಯಮುನಾ ತೀರಕ್ಕೆ ಬಂದು. ಯಮುನಾ ತೀರಕ್ಕೆ ಬಂದಾಗ ಅಲ್ಲಿ ಬದರಿಕಾಶ್ರಮಕ್ಕೆ ಹೋಗ್ತಾ ಇದ್ದಂತಹ ಉದ್ಧವರ ಭೇಟಿ ಆಯ್ತು. ಉದ್ಧವ ಸಾಮಾನ್ಯ ಅಲ್ಲ, ಅವನು ಬೃಹಸ್ಪತ್ಯಾಚಾರ್ಯರ ಅವತಾರ. ಇದನ್ನು ಕೇಳೋದಲ್ಲ, ಬ್ರಹ್ಮ ವರ್ಚಸ್ಸು ಬರಬೇಕು ಅಂದ್ರೆ ಇವರ ಪೂಜೆ ಮಾಡಬೇಕು. ಬೃಹಸ್ಪತಿ ಅತಿಯದರ್ಯೋ ಅರ್ಹ ಆದ್ಯಮದ್ಯಭಾತಿ ಕೃತ ಮಜ್ಜನೇಶು ಅಂತ ಅವರ ಮಂತ್ರ. ವೇದದಲ್ಲಿ ಮಹಾನುಭಾವರು, ಒಳ್ಳೆಯ ತತ್ವಜ್ಞಾನವನ್ನು ಕೊಡತಕ್ಕಂಥವರು, ಹರಿವಾಯುಗಳಲ್ಲಿ ವಿಶೇಷವಾದ ಭಕ್ತಿಯನ್ನು ಮಾಡುವಂತಹ ಮಹಾನುಭಾವರು. ಅದಕ್ಕೋಸ್ಕರವೇ ಇವತ್ತು ನಾವು ಏನೇ ಒಳ್ಳೆ ಕೆಲಸ ಮಾಡಬೇಕಾದ್ರೂ ಅವರ ಬಲ ಇದೆಯಾ ಅಂತ ನೋಡೇ ನಾವು ಮಾಡೋದು. ಗುರುಬಲ ಅದಿದೆಯಾ? ಯಾಕೆ ಗುರುಬಲ ಅಂತಂದ್ರೆ ಅವರಿಗಿಂತ ದೊಡ್ಡವರಾದಂತಹ ಜಗದ್ಗುರುವಾದಂತಹ ಬ್ರಹ್ಮದೇವರು, ಜಗದ್ಗುರುಗಳಿಗೂ ಪಾಠ ಮಾಡಿದ ಗುರುಗಳು ಭಗವಂತ, ಅವರ ಬಲ ಬಂದೇ ಬರುತ್ತೆ. ಬೃಹಸ್ಪತ್ಯಾಚಾರ್ಯರ ಮಹಿಮೆ ಅದು. ದ್ರೋಣಾಚಾರ್ಯರಾಗಿ ಬಂದಾಗ ಭಗವಂತನ ಹತ್ತಿರಕ್ಕೆ ಇರ್ಲಿಕ್ಕೆ ಆಗ್ಲಿಲ್ಲ, ದೂರ ಆಗ್ಬಿಟ್ಟೆ ಅಂತ ಅವ್ರು ಏನಾದ್ರು ಉದ್ಧವನಾಗಿ, ಯಾದವನಾಗಿ, ಕೃಷ್ಣನ ಸಂಬಂಧಿಕನಾಗಿ ಅವತಾರ ಮಾಡಿಬಿಟ್ರು. ಅವರು ಭೇಟಿ ಆಯ್ತು. ಅವರು ಭೇಟಿ ಆಗ್ತಾ ಇದ್ದಂಗೆನೆ ವಿದುರ ಒಂದು 25 ಕ್ವಶನ್ ಮಾಡ್ತಾನೆ. ಕೃಷ್ಣ ಹೆಂಗಿದ್ದಾನೆ, ಬಲರಾಮ ಹೆಂಗಿದ್ದಾನೆ, ಹಾಗೆಲ್ಲ ಹೇಳ್ಬೇಕಾದ್ರೆ ಪದ್ಮ ಅಂತ ಒಂದು ಶಬ್ದ ಬಂತೀರಿ. ಪದ್ಮ ಅಂತ ನಾವು ಪದ್ಮ ಅಂದ್ರೆ ಏನ್ ಅನ್ಕೊಂಡ್ಬಿಡ್ತೀವಿ? ಗಂಡ ಹೆಣ್ಣ ಅಂತ. ಅದಕ್ಕೆ ಶ್ರೀಮದಾಚಾರ್ಯ ಅಂತಾರೆ ಅದು ಗಂಡು ಆಗುತ್ತೆ, ಸ್ತ್ರೀಲಿಂಗ ಮಾಡಿದಾಗ ಹೆಣ್ಣು ಆಗುತ್ತೆ. ಪದ್ಮ ಅಂದ್ರೆ ಚತುರ್ಮುಖ ಬ್ರಹ್ಮದೇವರಿಗೆ ಪದ್ಮ ಅಂತ ಹೆಸರು. ಪದ್ಮ ಅಂತ ಆಕಾರ ಅಂತ ಸ್ತ್ರೀಲಿಂಗ ಮಾಡ್ಕೊಂಡ್ರೆ ಲಕ್ಷ್ಮಿ, ಬರೀ ಪದ್ಮ ಅಂತ ಪುಲ್ಲಿಂಗ ಮಾಡ್ಕೊಂಡ್ರೆ ಬ್ರಹ್ಮ. ಪದ್ಮೋ ಬ್ರಹ್ಮ ಸತುದ್ದಿಷ್ಟ ಪದ್ಮಾ ಶ್ರೀರಪಿತೋಚ್ಯತೆ ಅಂತ ಭಾಗವತದ ಮಾತಿಗೆ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ಸುಮ್ನೆ ಒಂದು ವಿಶೇಷಾಂಶಗಳಿದೆಲ್ಲ ಅಷ್ಟೇ. ಅದ್ ಮುಗಿಸ್ಕೊಂಡು ಕೃಷ್ಣದೇವರು ಹೆಂಗಿದ್ದಾನೆ, ಬಲರಾಮ ಹೆಂಗಿದ್ದಾನೆ, ಸಾತ್ಯಕಿ ಹೆಂಗೆ, ಊರ್ನವ್ರದ್ದೆಲ್ಲ ಪ್ರಶ್ನೆ. ಕೊನೆಗೆ ಸಾಂಬ ಹೆಂಗಿದ್ದಾನೆ ಅಂತ ಕೇಳಿದ್ರು. ಆ ಸಾಂಬ ಯಾರು? ಜಾಂಬವತಿ ಮಗ. ನನಗೆ ಸುಬ್ರಹ್ಮಣ್ಯನೇ ಮಗನಾಗಿ ಬರಬೇಕು ಅಂತ ಜಾಂಬವತಿ ಏನ್ ಮಾಡ್ತಾಳೆ? ತಪಸ್ಸು ಮಾಡಿದ್ಲು. ತಪಸ್ಸು ಮಾಡಿ ಸ್ಕಂದನನ್ನ ಮಗನನ್ನಾಗಿ ಪಡೆದ್ಲು. ಅಲ್ಲಿ ಭಾಗವತ ಹೇಳುತ್ತೆ, ಯಾವ ಹುಡುಗನನ್ನ ಪಾರ್ವತಿ ನನ್ನ ಮಗು ಅಂತ ತೊಡೆ ಮೇಲೆ ಎತ್ಕೊಂಡ್ಲು ಅವ ಸಾಂಬ. ಅದೊಂದು ಇದೊಂದು ವಿಶೇಷ ತಿಳ್ಕೊಳ್ಬೇಕಾದ್ದು. ರುದ್ರದೇವರದ್ದು ಬೇಕಾದಷ್ಟು ರೂಪಗಳಿದೆ. ಗಣಪತಿ ಜೊತೆ ಕೂತಿರೋ ಮೂರ್ತಿ ಶಿವನಂದ್ ಯಾವುದೂ ಇಲ್ಲ. ಸುಮ್ನೆ ನಾವು ಪೇಂಟಿಂಗ್ ಮಾಡ್ಬೋದು, ಪೇಂಟಿಂಗು ಇವತ್ತಿನ ಶಿಲ್ಪಕಲೆ ಏನ್ ಬೇಕಾದ್ರೂ ಮಾಡ್ಬೋದು, ನಮ್ದೇ ಕೆತ್ಕೋಬೋದು ಬೇಕಾದ್ರೆ, ಏನ್ ಸಮಸ್ಯೆ ಇಲ್ಲ ಅಲ್ವಾ? ಆದ್ರೆ ಪುರಾಣಗಳಲ್ಲಿ, ದೊಡ್ಡ ದೊಡ್ಡ ಗ್ರಂಥಗಳಲ್ಲಿ ಯಾರ ಜೊತೆ ಇರುವಂತ ರೂಪ ಸೋಮಸ್ಕಂದ ಮೂರ್ತಿ ಅಂತಿರುತ್ತೆ. ಪ್ರಾಚೀನ ಶಿವಾಲಯಕ್ಕೆ ಹೋಗ್ಬಿಟ್ರೆ ಈ ಪ್ರತಿಮೆ ಕಾಣುತ್ತೆ, ಸೋಮಸ್ಕಂದ ಮೂರ್ತಿ ಅಂತ. ಸೋಮಸ್ಕಂದ ಮೂರ್ತಿ ಅಂದ್ರೆ ಉಮಾ ಮತ್ತು ಸ್ಕಂದ ಇವರಿಬ್ಬರ ಜೊತೆಯಲ್ಲಿರ್ತಕ್ಕಂಥದ್ದು. ಈ ಕಡೆಯಲ್ಲಿ ಪಾರ್ವತಿ, ಈ ಕಡೆಯಲ್ಲಿ ರುದ್ರದೇವರು, ಮಧ್ಯದಲ್ಲಿ ಸ್ಕಂದ ಕೂತಿರೋವಂಥದ್ದು ಚಿಕ್ಕ ಪ್ರತಿಮೆ. ಅಂದ್ರೆ ಪಾರ್ವತಿ ಸ್ಕಂದನನ್ನ ಹಡಿಲಿಲ್ಲ, ಆದ್ರೂ ಕೂಡ ಅವಳು ಏನ್ ಮಾಡಿದ್ಲು? ನನ್ನ ಮಗು ಅಂತ ತಗೊಂಡ್ಬಿಟ್ಲು ಅಲ್ವಾ? ಅವನು ಹುಟ್ಟಿದ ಕಥೆ ನಮಗೆಲ್ಲ ಗೊತ್ತಿದೆ, ಸ್ಕಂದ ಹೇಗೆ ಬಂದ ಅಂತ. ಆದ್ದರಿಂದ
ಆ ಸ್ಕಂದನೇ ಯಾರಾಗಿ ಬಂದ ಇಲ್ಲಿ? ಸಾಂಬನಾಗಿ ಬಂದ. ಕೊನೆಗೆ ನಾಟಕ ಮಾಡಿ ಶಾಪ ತಗೊಂಡಿದ್ಯಾರು? ಸಾಂಬನೇ. ಸಾಂಬನಿಗೆ ಶಾಪ, ದುರ್ವಾಸಾದಿಗಳ ಶಾಪ ಸಾಂಬನಿಗೆ ಬಂದಿದ್ದು. ಅಂದ್ರೆ ದೊಡ್ಡ ದೇವತೆಗಳು ದೇವರ ಮನಸ್ಸಲ್ಲಿ ಹೆಂಗಿದೆ ಅದನ್ನ ತಿಳ್ಕೊಳ್ತಾರೆ. ಯಾರ್ಯಾರಿಗೋ ದೇವರ ಮನಸ್ಸು ಅರ್ಥ ಆಗಲ್ಲ. ಸ್ಕಂದ ತುಂಬಾ ದೊಡ್ಡ ದೇವತೆ, ಮನೋಭಿಮಾನಿ, ಕಾಮ, ಆದ್ದರಿಂದ ಅವನಿಗೆಲ್ಲಾ ವಿಷಯ ಗೊತ್ತಿರುತ್ತೆ. ಆದ್ದರಿಂದ ಅಂತಹ ಜಾಂಬವತಿ ಹೆಂಗಿದ್ದಾಳೆ? 25 ಜನನ ಶಫಲ್ಕನ ಮಗನಾದ ಅಕ್ರೂರ ಅವ್ರು ಹೇಗಿದ್ದಾನೆ ಅಂತೆಲ್ಲ ಕೇಳಿದಾಗ ಇವನಿಗೆ ಕೃಷ್ಣ ಹೆಂಗಿದ್ದಾನೆ ಅನ್ನೋ ವಿಷಯ ಬರ್ತಾ ಇದ್ದಂಗೆನೆ ಸಮಾಧಿ ಕೊಟ್ಟೋದ. ಯಾರು? ಉದ್ಧವ. ನೋಡಿ, ಅಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಯಾವುದೂ ಇಲ್ಲ. ಉದ್ಧವನ ಯೋಗ್ಯತೆ ಯಾವ ಲೆವೆಲ್ ಅಲ್ಲಿದೆ ಅಂದ್ರೆ ಕೃಷ್ಣ ಅನ್ನೋ ಹೆಸರು ಕೇಳ್ತಾ ಇದ್ದಂಗೆ ಸಮಾಧಿ, ಅಸಂಪ್ರಜ್ಞಾತ, ಹೊರಗಡೆ ಏನ್ ಆಗ್ತಾ ಇದೆ ಅಂತ ಗೊತ್ತಾಗ್ಲಿಲ್ಲ. ಅವಾಗ ಶುಕಾಚಾರ್ಯ ಅಂತಾರೆ, ಇಷ್ಟು ದೊಡ್ಡ ಸಮಾಧಿ ಸ್ಥಿತಿ ಹೋಗ್ಲಿಕ್ಕೆ ಏನು ಕಾರಣ ಅಂತಂದ್ರೆ ಉದ್ಧವ ಚಿಕ್ಕ ವಯಸ್ಸಲ್ಲ ಅವ್ರಮ್ಮ ತಿಂಡಿ ತಿನ್ಬಾ ಅಂತ ಕರೆದ್ರೆ ಕೃಷ್ಣನ್ ಪೂಜೆ ಮಾಡಿ ಬರ್ತೀನಿ ಅಂತ ಹೇಳ್ತಾ ಇದ್ದ. ಚಿಕ್ಕ ಮಕ್ಕಳ ಆಟ ಆಡ್ಬೇಕು ಅಂತಂದ್ರೆ ಕೃಷ್ಣದೇವರು ಮಾಡಿದ ಲೀಲೆ ಇವನಿಗೆ ಆಟ. ಅಂಥ ಮಹಾನುಭಾವ. ಕೃಷ್ಣ ಹಾಕಿಕೊಂಡು ಬಿಟ್ಟ ವಸ್ತ್ರ ಇವನ್ ಹಾಕೊಳ್ಳೋದು, ಕೃಷ್ಣ ಹಾಕೊಂಡು ಬಿಟ್ಟ ಹಾರ ಗಂಧ ಇವನ್ ಯೂಸ್ ಮಾಡೋದು, ಕೃಷ್ಣ 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 ಅನ್ನೋದೇ ಕೃಷ್ಣಗತ ಪ್ರಾಣ ಆಗ್ಬಿಟ್ಟಿದ್ದ ಅವನು. ಒಂದು ಮುಹೂರ್ತಗಳ ಕಾಲ ಉದ್ಧವ ಏನಿಲ್ಲ, ಅವನ ಮುಖ ನೋಡ್ತಿದ್ದಂಗೆ ಸಮಾಧಿ ಹೊಟ್ಟೋಗಿದ್ದಾನೆ ಇವನು ಅಂತ ಗೊತ್ತಾಯ್ತು. ಕಣ್ಣಲ್ಲಿ ನೀರು ಬರ್ತಾ ಇದೆ, ಧಾರಾಕಾರವಾಗಿ ಮುಖದಲ್ಲಿ ಪ್ರಸನ್ನತೆ ಇದೆ, ಗೊತ್ತಾಯ್ತು. ಇನ್ನು ಮಾತಾಡ್ಲಿಕ್ಕೆ ಆಗೋದಿಲ್ಲ ಅಂದಾಗ ಒಂದು ಮುಹೂರ್ತ ಆದ್ಮೇಲೆ ಕಣ್ಣು ಉಜ್ಜಿಕೊಂಡು ಇದ್ರ ನೋಡಂದ. ಏನು ಅಂತ ಹೇಳಪ್ಪ? ಎಲ್ಲ ಹೊರಟೋದ್ರು. ಹೇಳಿದ್ ಹೊರಟೋದ್ರು ಅಂದ್ರೆ ಹೋಗ್ತಾರೆ ಅಂತ ಅರ್ಥ. ನಾಳೆ ಆಗೋದು ನೀವು 26 ವರ್ಷ ಆದ್ಮೇಲೆ ಆಗೋದು ಈಗ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ 26 ವರ್ಷ ಆದ್ಮೇಲೆ ಆಗೇ ಆಗುತ್ತೆ. ಯಾಕೆ ಹೇಳ್ತಾರೆ ಇದನ್ನ? 3 ಕಾರಣದಿಂದ ಹೇಳ್ತಾರೆ ಅಂತ. ಆಗೇ ಆಗುತ್ತೆ ಅಂತ ಹೇಳ್ತಾರೆ. ಈಗ ಎಂಗೇಜ್ಮೆಂಟ್ ಆಗಿರೋ ಹುಡುಗ ಬಂದ್ರೆ ಮದುವೆ ಗಂಡು ಅಂತಾರೆ. ಅವನು ಏಪ್ರಿಲ್ ಅಲ್ಲೋ ಮೇನಲ್ಲೋ ಮದುವೆ ಗಂಡು ಆಗೋದು. ಇವಾಗ ಮದುವೆ ಗಂಡು ಆಗ್ಲಿಲ್ಲ, ಆದ್ರೆ ಮದುವೆ ಗಂಡು. ಯಾಕೆ? ನಾಳೆ ಮದುವೆ ಗಂಡು ಆಗ್ತಾನೆ, ಅದು ಕನ್ಫರ್ಮ್. ಆದ್ದರಿಂದ ಏಷ್ಯತ್ತು ನಿಶ್ಚಿತಂ ಯದತೀತತ್ವೇನ ಭಣ್ಯತೆ. ನಾಳೆ ಆಗೋದು ಕನ್ಫರ್ಮ್ ಇದ್ರೆ ಆಗೋಯ್ತು ಅಂತ ಮಾತಾಡ್ತೀವಿ ನಮ್ಮ ಸಮಾಜದ ವ್ಯವಸ್ಥೆಯಲ್ಲಿ. ಅದಕ್ಕೋಸ್ಕರ ಈ ಕಥೆ ಹೇಳಿದ್ರು. ಪುರಾಣ ಭಾಗವತ ಓದೋರು ಸುಮ್ನೆ ಕಥೆ ಅಂತ ಕೆನ್ನೆ ತಟ್ಕೊಳಕ್ಕೋಸ್ಕರ ಬರಬಾರ್ದು, ಅಧ್ಯಯನ ಮಾಡ್ಲಿಕ್ಕಾಗಿ ಬರ್ಲಿ. ಬಂದಾಗ ತಲೆ ಕೆಡಿಸಿ ಓಡಿಸ್ಬಿಡೋಣ ಅವನ್ನ ಅಂತ ಕನ್ಫ್ಯೂಸ್ ಮಾಡಕ್ಕಾಗಿ ಹೇಳ್ತಾರೆ. 11ನೇ ಸ್ಕಂದದಲ್ಲಿ ಆಗೋದನ್ನ 3ನೇ ಸ್ಕಂದಲ್ಲೇ ಹೇಳ್ಬಿಟ್ರೆ ಕನ್ಫ್ಯೂಸ್ ಮಾಡಿಸ್ಬೇಕಂತೆ, ತಲೆ ಕೆಡಿಸ್ಬಿಡ್ಬೇಕು. ಆದ್ದರಿಂದ ಭಾಗವತ ಅಂತ ಅನ್ನೋದು ಸುಮ್ಮನೆ ಅದು ವೈಭವಕ್ಕಾಗಿ ಸಪ್ತಾಹ ಮಾಡಿದ್ವಿ ಅನ್ಲಿಕ್ಕಾಗಿಲ್ಲ, ಮೋಕ್ಷಕ್ಕಾಗಿ ಬಂದ ಗ್ರಂಥ ಇದು. ಆದ್ದರಿಂದ ಕರೆಕ್ಟ್ ಆಗಿ ತಿಳ್ಕೊಳ್ಬೇಕು. ಇದನ್ನು ತಿಳ್ಕೊಂಡ್ರೆ, ಅರ್ಧಂಬರ್ಧ ತಿಳ್ಕೊಂಡ್ರೆ ಜ್ಞಾನ ಇಲ್ಲ. ಕನ್ಫ್ಯೂಷನ್ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ, ಭಗವತ್ ಸಂಕಲ್ಪ ಅಂತ ಹೇಳಿದ್ದಾರೆ. 3 ಕಾರಣದಿಂದ 26 ವರ್ಷ ಆದ್ಮೇಲೆ ಆಗೋದು ಈಗ್ಲೇ ಹೇಳ್ಬಿಟ್ಟು. ಏನ್ ಮಾಡಲ್ಲಪ್ಪ ಕೃಷ್ಣ? ಗಾಂಧಾರಿ ಶಾಪದಿಂದ ಮತ್ತು ಬ್ರಾಹ್ಮಣರ ಶಾಪದಿಂದ, ಶಾಪ ಬಿತ್ತಲ್ಲ, ಶಾಪದಿಂದ ಇಡೀ ವಂಶವನ್ನ ನಾಶ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಒಂದು ಅಶ್ವತ್ಥ ವೃಕ್ಷದ ಕೆಳಗೆ ಬಂದು ಕೂತ ದೇವರು. ಕೂತವನು ಎಂಥ ಶರೀರ? 106.5 ವರ್ಷ ಅವಾಗ ಕೃಷ್ಣದೇವರಿಗೆ. ಹೇಗಿದ್ದ? ಅವತಾರ ಮಾಡುವಾಗ ಯಾವ ಮಗುವಿನ ಶರೀರ ಇತ್ತೋ ಆ ಶರೀರದಲ್ಲಿ ಕೂತಿದ್ದಾನೆ. ಪದ್ಮಾಸನ ಹಾಕೊಂಡು ಕೂತಿದ್ದಾನೆ, 4 ಕೈ. ದೇವರಲ್ಲಿ ಕೂತ ದ್ವಾರಕೆಯಲ್ಲಿ ಕೃಷ್ಣ ಇಲ್ಲ ಅಂತ ಹುಡುಕ್ತಾ ನಾನೇನ್ ಮಾಡಿದೆ, ಇಲ್ಲಿ ನೋಡಿದ್ರೆ ಮಗುವಿನ ಶರೀರದಿಂದ ಕೂತಿದ್ದಾನೆ ದೇವರಿಗೆ. ದೇವರಿಗೆ ಮಗು ಶರೀರ ವಯಸ್ಸಾದ ಶರೀರ ಅನ್ನೋ ಭೇದ ಇಲ್ಲ, ಕಣ್ಣಿಗೆ ಕಾಣ್ತಾ ಇದೆ ಅಷ್ಟೇ. ಬಂದಾಗ ಉಪದೇಶ ಮಾಡು ಅಂತ ಕೇಳಿದೆ. ಆ ಟೈಮಲ್ಲೇ ಕರೆಕ್ಟ್ ಆಗಿ ಸಂಚಾರ ಮಾಡ್ತಾ ಮೈತ್ರೇಯರು ಬಂದರು. ನಮ್ಮಿಬ್ಬರು ನೋಡ್ತಾ ನಕ್ಕೊಂಡು ದೇವರು ಭಾಗವತ ಎನ್ನುವಂತಹ ಗ್ರಂಥವನ್ನು ಉಪದೇಶ ಮಾಡ್ದ. ಬ್ರಹ್ಮದೇವರಿಗೆ ತಾನೇ ಮೂಲ ರೂಪದಿಂದ ಉಪದೇಶ ಮಾಡಿದ ಭಾಗವತ ಅನ್ನೋ ಗ್ರಂಥವನ್ನು ಏನ್ ಮಾಡ್ದ? ಉಪದೇಶ ಮಾಡಿದ.
ಇಷ್ಟೆಲ್ಲ ಹೇಳಿದ ಮೇಲೆ ಪರೀಕ್ಷಿತರಿಗೆ ಒಂದು ಕ್ವಶನ್ ಬಂತು. ಎಲ್ರನ್ನೂ ಬಿಟ್ಟು ಉದ್ಧವನಿಗೆ ಯಾಕೆ ಹೇಳ್ದ ದೇವರು ಅಲ್ವಾ? ಊರಲ್ಲೆಲ್ಲ ಇರ್ತಾರಲ್ಲ, ಉದ್ಧವನಿಗೆ ಯಾಕೆ ಹೇಳ್ದ? ಕೃಷ್ಣ ಅಂತಾನೆ, ಉದ್ಧವ ಅಣ್ವಪಿ ಮನ್ಯೂನಃ. ಕೃಷ್ಣ ಉದ್ಧವ ಅಕ್ಕಪಕ್ಕ ನಿಂತು ಬಿಟ್ರೆ ಉದ್ಧವನ್ನ ಕೃಷ್ಣ ಅನ್ಕೊಂತಾರೆ, ಕೃಷ್ಣನ ಉದ್ಧವ. ಅಷ್ಟು ಸಾದೃಶ್ಯ ಅವರು. ಯಾಕೆ ಪ್ರತಿಮೆನೇ ದೇವರು ಅಂದಲ್ವಾ ನಾವೀಗ? ಪ್ರತಿಮೆ ದೇವರಲ್ಲ. ಆಂಜನೇಯ ತುಂಬಾ ಚೆನ್ನಾಗಿದೆ. ಆಂಜನೇಯನ ಯಾರು ನೋಡಿದ್ದಾರೆ? ಆಂಜನೇಯನ ಪ್ರತಿಮೆ ಅಂದ್ರೆ ಆಂಜನೇಯನ ಲಕ್ಷಣಗಳು ಶಾಸ್ತ್ರದಲ್ಲಿ ಹೆಂಗಿದೆಯೋ ಪ್ರತಿಮೆ ಹಂಗೆ ಇದೆ. ಆದ್ರಿಂದ ಪ್ರತಿಮೆ ನೋಡಿ ಆಂಜನೇಯ ಅನ್ನೋದು ನಾವು. ಹಾಗೆ ಕೃಷ್ಣದೇವರ ಅನುಗ್ರಹದಿಂದ ಭಗವಂತನ ಸನ್ನಿಧಾನ ಉದ್ಧವನಲ್ಲಿ ತುಂಬಾ ಇದೆ. ಅಷ್ಟು ಮಹಾನುಭಾವ ಅವರು. ಅದಕ್ಕೋಸ್ಕರ ಕೃಷ್ಣಾವತಾರ ಮುಗಿದ ಮೇಲೆ ಲೋಕಕ್ಕೆ ತತ್ವೋಪದೇಶವನ್ನ ಮಾಡ್ಲಿಕ್ಕಾಗಿ ಕೃಷ್ಣ ಅಧಿಕಾರ ಕೊಟ್ಟಿದ್ ಯಾರಿಗೆ? ಉದ್ಧವನಿಗೆ. ಅದಕ್ಕೆ ಉದ್ಧವ ಏನ್ ಮಾಡ್ದ? ಪಾಠ ಮಾಡಿ ನೀನು ಬದ್ರಿಗೆ ಹೊರಟು ಹೋಗು ಅಂತ. ನೋಡಪ್ಪ, ಮೈತ್ರೇಯರು ಹರಿದ್ವಾರಕ್ಕೆ ಹೋದ್ರು, ನಾನು ಬದ್ರಿಗೆ ಹೋಗ್ತೀನಿ. ಹೋಗುವಾಗ ಕೃಷ್ಣ ಓಡಾಡಿದ ಯಮುನಾ ತೀರದಲ್ಲಿ ಒಂದ್ಸಲ ಸ್ನಾನ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಬಂದೆ ಅಂತ ಹೇಳಿ ಕೃಷ್ಣನ ಬಾಲಲೀಲೆ ಎಲ್ಲವನ್ನ ಮತ್ತೆ ಉಪದೇಶ ಮಾಡು. ಅದೊಂದು ಕಥೆ. ನಾವು 7ನೇ ಸ್ಕಂದಲ್ಲಿ ಬರುತ್ತೆ, ಇಲ್ಲೇ ಬೇಡ ಇದೆ ಆಗ್ಲಿ. ಇನ್ನು 6, 7, 8ನೇ ತಿಂಗಳಲ್ಲಿ ಇದನ್ನ ದಶಮ ಸ್ಕಂದ ಚಿಂತನೆ ಮಾಡೋಣ. ಆದ್ದರಿಂದ ಕೃಷ್ಣನ ಕಥೆಯನ್ನೆಲ್ಲವನ್ನ ವಿಸ್ತಾರವಾಗಿ ಹೇಳಿ ಅಂತ ಕೃಷ್ಣ ಅವತಾರ ಸಮಾಪ್ತಿ ಮಾಡ್ಕೊಂಡು ಹೋದ ಅಂದಾಗ ವಿದುರ ಕೇಳ್ತಾನೆ, ಕೃಷ್ಣ ನಿನಗೊಂಚೂರು ಉಪದೇಶ ಮಾಡಿದ್ದಾನಲ್ಲ, ಅದರಲ್ಲೇ ನನಗೊಂದೆರಡು ಬಿಡು ಶಬ್ದಗಳನ್ನ ನನಗೊಂಚೂರು ಹೇಳು ಅಂತ ಹೇಳಿದ್ದಕ್ಕೆ ಅವನಂತಾನೆ, ನಿನಗೋಸ್ಕರ ಕೃಷ್ಣನ ಆದೇಶ ಯಾರಿಗಾಗಿದೆ? ಮೈತ್ರೇಯರಿಗಾಗಿದೆ. ಅಲ್ಲಿ ಹೋಗು ನೀನು. ನಾನು ಪಾಠ ಮಾಡ್ಬೇಕಾದ್ದು ಬದರಿಕಾಶ್ರಮದಲ್ಲಿ ವಾಸ ಮಾಡುವಂತವ್ರಿಗೆ, ಅಲ್ಲಿ ಹೋಗ್ತೀನಿ. ನೀನು ಮೈತ್ರೇಯ. ಎಲ್ಲಿದ್ದಾನೆ ಮೈತ್ರೇಯ ಅಂತ ಕೇಳಿದ್ರೆ ಹರಿದ್ವಾರದಲ್ಲಿದ್ದಾನೆ, ಅಲ್ಲಿ ಹೋಗು ನೀನು. ನೋಡಿ ಹೆಂಗಿದೆ, ಬದರಿಗೆ ಹೋಗ್ಬೇಕಾದ್ರೆ ಒಂದೇ ದಾರಿ. ಒಟ್ಟಿಗೆ ಹೋಗ್ಬೋತಾನೆ, ಒಟ್ಟಿಗೆ ಹೋಗೋಣ, ನೀನ್ ಹಿಂಗ್ ಹೋಗು ನಾನು ಹಿಂಗ್ ಹೋಗ್ತೀನಿ ಅಂದ್ರು. ಅಂದ್ರೆ ಜ್ಞಾನಿಗಳಿಗೆ ಮನುಷ್ಯರಿಗೆ ಗೊತ್ತಾಗದೇ ಇರತಕ್ಕಂತ ಮಾರ್ಗಗಳು ಬೇಕಾದಷ್ಟಿದೆ. ನಡ್ಕೊಂಡೇ ಹೋಗ್ತಾರೆ ಅಂತಿಲ್ಲ, ಆಕಾಶ ಮಾರ್ಗದಲ್ಲಿ ಹೋಗ್ಬೋದು, ಅದೃಷ್ಟರಾಗಿ ಹೋಗ್ಬೋದು, ಹೆಂಗ್ ಬೇಕಾದ್ರೂ ಯಾತ್ರೆ ಮಾಡ್ತಾರ ಅವರು. ಆದ್ದರಿಂದ ತೀರ್ಥಕ್ಷೇತ್ರ ಯಾತ್ರೆ ಮಾಡುವಾಗ ಅದಕ್ಕೆ ನೋಡಿ ವೆಂಕಟಾಚಲದಲ್ಲಿ ಬೆಟ್ಟ ಚಪ್ಪಲಿ ಹಾಕೊಂಡು ಯಾವತ್ತೂ ಬೆಟ್ಟ ಹತ್ತಬೇಡಿ ಅಂತಂದ್ರು. ಯಾಕೆ ಅಂತಂದ್ರೆ ಅಲ್ಲಿರ್ತಕ್ಕಂತಹ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಕಲ್ಲು ಬಂಡೆ ಮರ ಮೊದಲು ಮಾಡ್ಕೊಂಡು ಎಲ್ಲಾ ದೇವತೆಗಳೇ. ಮುಕ್ತ ಅಜಾಹ ಪಕ್ಷಿಗಣ ಅಂತ ಹೇಳ್ತಾರೆ. ವೆಂಕಟಾಚಲದಲ್ಲಿ ಹಾರ್ತಿರುವಂತಹ ಪಕ್ಷಿಗಳೆಲ್ಲ ಮುಕ್ತ ಬ್ರಹ್ಮರಂತೆ. ನಾವ್ ಈಸಿಯಾಗಿ ಚಪ್ಪಲಿ ಹಾಕೊಂಡೆ ಕಾಫಿ ಕೂಡ ಬಂದ್ಬಿಡ್ತೀವಿ ನಾವು ಶ್ರೀನಿವಾಸನ್ ಟಾಟ ಮಾಡಿ. ಅಂತ ಜನ ನಾವು. ಆದ್ದರಿಂದ ತೀರ್ಥಗಳು ಕ್ಷೇತ್ರಗಳು ನಮ್ಮ ಕಣ್ಣಿಗೆ ಮಾತ್ರ ಒಂಥರ ಕಾಣ್ತಿರುತ್ತೆ, ಜ್ಞಾನಿಗಳಿಗೆ ಬೇರೆ ತರ ಕಾಣುತ್ತೆ. ಅವರವರ ಯೋಗ್ಯತೆಗೆ ಅನುಗುಣವಾಗಿ ಒಂದೊಂದ್ ಫೀಲಿಂಗ್. ಆದ್ದರಿಂದ ಒಂದೇ ದಾರಿಲಿ ಹೋದ್ರು, ಬೇರೆ ಬೇರೆ ಮಾರ್ಗವಾಗಿ ಹೋದ್ರು. ಉದ್ಧವನನ್ನ ಆಲಿಂಗನ ಮಾಡ್ಕೊಂಡ ವಿದುರ. ಇಬ್ಬರು ಕಣ್ಣಲ್ಲಿ ನೀರ್ ಹಾಕೊಂಡ್ರು. ಒಂದ್ ಸ್ವಲ್ಪ ಹೊತ್ತು ಕೃಷ್ಣ 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 ಅಂತ ನಾಮಸ್ಮರಣೆ ಮಾಡ್ಕೊಂಡ್ರು. ಅವನ ಆ ಕಡೆ, ಇವನೀ ಕಡೆ. ನೇರವಾಗಿ ತೀರ್ಥಕ್ಷೇತ್ರ ಯಾತ್ರೆ ಮಾಡ್ತಾ 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 ವಿದುರ ಎಲ್ಲಿಗೆ ಬಂದ? ದ್ವಾರಿದ್ಯುನದ್ಯಾಂ ವೃಷಭ ಕುರುಣ ಮೈತ್ರೇಯಮಾಸೀನ ಅಗಾಧ ಬೋಧಂ ಅಂತ. ಅಗಾಧ ಬೋಧಂ ಪರಾಶರ ಮತ್ತು ವೇದವ್ಯಾಸ ದೇವರ ಪ್ರಮಾಣ ಮೈತ್ರೇಯರು ಧ್ಯಾನ ಮಾಡ್ತಾ ಕೂತಿದ್ದಾರಲ್ಲಿ. ಎಲ್ಲೇ ಗಂಗಾದ್ವಾರ ಹರಿದ್ವಾರದಲ್ಲಿ ಅಲ್ಲಿ ದರ್ಶನ ಮಾಡಿದ್ರು. ದರ್ಶನ ಮಾಡಿದಾಗ ದೊಡ್ಡವರನ್ನ ನೋಡ್ತಾ ಇದ್ದಂಗೆ ನಂಗೆ ಬೇಕು ಅಂತ ಕೇಳಬಾರದು. ದೊಡ್ಡವರ ಗುಣಗಾನ ಮಾಡ್ಬೇಕು. ಗುಣಗಾನ ಮಾಡ್ತಾನೆ. ದೊಡ್ಡವರು ಯಾಕೆ ಸಂಚಾರ ಮಾಡ್ತಾರೆ? ಧನಸ್ಯ ಕೃಷ್ಣಾಭಿಮುಖಸ್ಯ ನೂನಂ ಅಧರ್ಮಶೀಲಸ್ಯ ಸುದುಃಖಿತಸ್ಯ ಅನುಗ್ರಹಾಯೇಹ ಭವಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ಜ್ಞಾನಿ ಪ್ರತೀಕ ಅನ್ನೋದು ಶಾಲಗ್ರಾಮ ಪ್ರತಿಮೆಗಳಿಗಿಂತಲೂ ದೊಡ್ಡದು. ಪ್ರತಿಮೆಗಳಲ್ಲಿ ದೇವರನ್ನು ಆವಾಹನೆ ಮಾಡಬೇಕು, ಜ್ಞಾನಿಗಳಲ್ಲಿ ಆವಾಹನೆ ಇಲ್ಲ, ವಿಸರ್ಜನೆ ಇಲ್ಲ. ಅದಕ್ಕೆ ನೋಡಿ ಇಂದ್ರದ್ಯುಮ್ನ ಅನ್ನುವ ರಾಜ ದೇವ್ರ ಪೂಜೆ ಮಾಡ್ತಾ ಕೂತಿದ್ದ. ಕುಂಭ ಸಂಭವ ಅಗಸ್ತ್ಯರು ಬಂದ್ರು, 2 ನಿಮಿಷ ಪೂಜೆ ಮಾಡ್ಕೊಂಡ್ ಬರ್ತೀನಿ ಅಂತ ಕೂತ. ಏನಯ್ಯ, ಜ್ಞಾನಿ ಬಂದಾಗ
ಜಡ ಪ್ರತಿಮೆ ಪೂಜೆ ಮಾಡ್ತಾ ಇದ್ಯಾ ಅಂತ ಆನೆ ಆಗು ಅಂತ ಶಾಪ ಕೊಟ್ಟು ಅವನು ಆನೆಯಾಗಿ ಅದ್ ಮೊಸಳೆ ಹಿಡ್ಕೊಂಡು ಅಲ್ಲೇ 1000 ವರ್ಷ ಯುದ್ಧ ನೋಡಿ. ಆನೆಗೂ ಮೊಸಳೆಗೂ 1000 ವರ್ಷ ಯುದ್ಧ. ಯಾಕೆ? ಒಂದು ಜ್ಞಾನಿ ಪ್ರತೀಕಕ್ಕೆ ಅವಮಾನ ಮಾಡಿ. ಆದ್ದರಿಂದ ಜ್ಞಾನಿಗಳು ಭಗವಂತನ ಜಲಪ್ರತಿಮೆಗಳು, ಉತ್ಸವ ಮೂರ್ತಿ ಹಾಗೆ. ಅವ್ರು ಏನ್ ಮಾಡ್ತಾರೆ, ಉತ್ಸವ ಮೂರ್ತಿ ಓಡಾಡುತ್ತೆ, ಮೂಲ ಮೂರ್ತಿ ಓಡಾಡಲ್ಲ. ಈ ಪ್ರಳಯ ಆಗ್ಬೇಕು ಅಂತಂದ್ರೆ ಕೋಳಿ ಎದ್ಬಿಡ್ಬೇಕು. ಆಮೇಲೆ ಆಂಧ್ರಾಗ ಹೋದ್ರೆ ಒಂಥರ ಯಾಗಂಟಿ ಅಂತ ಒಂದು ಊರಿದೆ, ಅಲ್ಲಿ ನಂದಿ ಇದೆ, ಆ ನಂದಿ ಎದ್ಬಿಟ್ರೆ ಪ್ರಳಯ ಅಂತ. ಇನ್ನೆಲ್ಲ ಬಂದ್ರೆ ಕಲ್ಲಿನ ಕೋಳಿ ಇದೆ, ಅದು ಕೂಗ್ಬಿಟ್ರೆ ಪ್ರಳಯ ಅಂತ. ಏನೇನೋ ಹುಚ್ಚುಚ್ಚು ಅದನ್ನ ಅಲ್ವಾ. ಪ್ರಳಯ ಅಂತ ಆಗೋದು ಯಾವಾಗ ಅಂದಾಗ ಜ್ಞಾನಿಗಳಿಗೆ ಮಹಾನುಭಾವರಿಗೆ ಯಾವಾಗ ಗೌರವ ಇಲ್ಲ ಆಗ ಪ್ರಳಯ. ಯದಾ ಯದಾ ನಯಕ್ಷಂತಿ ನವೋಷ್ಯಂತಿ ಅಂತೆಲ್ಲ ಬರುತ್ತೆ. ಅದರಂತೆ ಮೂಲ ಮೂರ್ತಿ ಓಡಾಡ್ಬಿಟ್ರೆ ನಾವೆಲ್ಲ ಓಡ್ಬಿಡ್ತೀವಿ. ನಾವು ದೇವಸ್ಥಾನ ನಾಳೆ ಬರೋದೇ. ಉತ್ಸವ ಮೂರ್ತಿ ಅದಿರದೇ ಊರೆಲ್ಲ ಓಡಾಡಕ್ಕೆ. ಅಂತ ಉತ್ಸವ ಮೂರ್ತಿಗಳು ಯಾರು? ಜ್ಞಾನಿಗಳು. ನೀವೆಲ್ಲ ಸಂಚಾರ ಮಾಡೋದು ಯಾಕೆ? ಆಯಾ ಕ್ಷೇತ್ರಗಳಲ್ಲಿ ಊರುಗಳಲ್ಲಿರ್ತಕ್ಕಂತಹ ಸಾತ್ವಿಕರ ಅಜ್ಞಾನವನ್ನ ಪರಿಹಾರ ಮಾಡ್ಲಿಕ್ಕೆ ಸ್ವಾಮಿ ನಾನ್ ನಿಮ್ಮನ್ನೇ ಹುಡ್ಕೊಂಡ್ ಬಂದಿದ್ದೀನಿ, ದಯಮಾಡಿ ತತ್ವೋಪದೇಶವನ್ನ ಮಾಡ್ರಿ ಅಂತ ಪ್ರಾರ್ಥನೆ ಮಾಡಿದ್ದಕ್ಕೆ ಮೈತ್ರೇಯರು ಕಂಡ್ಬಿಟ್ಟು ನೋಡಪ್ಪ, ನೀನೇ ಜ್ಞಾನಿ, ಮಹಾಜ್ಞಾನಿ ನೀನು. ಆದ್ದರಿಂದ ಇಂಥ ಮಾತು ಜ್ಞಾನಿಗಳ ಬಾಯಲ್ಲೇ ಬರೋದು. ಹೊಗಳುವಂಥದ್ದು ಜ್ಞಾನಿಗಳೇ ಹೊಗಳೋದು ಜ್ಞಾನಿಗಳನ್ನು. ನೀನು ಸಾಮಾನ್ಯ ಅಲ್ಲಪ್ಪ. ವೇದವ್ಯಾಸ ದೇವರಿಗೆ 3 ಜನ ಮಕ್ಕಳಾದ್ರೂ ಕೂಡ ವ್ಯಾಸರ ಇಷ್ಟ ಪುತ್ರ ಯಾರು? ವಿದುರನೇ. ಎಂಥ ಮಹಾನುಭಾವ ನೀನು. ನೀನು ಸಾಮಾನ್ಯ ಅಲ್ಲ. ಮಾಂಡವ್ಯರ ಶಾಪದಿಂದ ಶೂದ್ರ ಯೋನಿಯಲ್ಲಿ ಬಂದ ಯಮ ಅಂತಂದ್ರು. ಮಾಂಡವ್ಯರು ಅಂತ ಒಬ್ಬ ಋಷಿಗಳು, ಅವ್ರನ್ನ ಆಣಿ ಮಾಂಡವ್ಯ ಅಂತ ಕರಿತೇವೆ ನಾವು. ಮಾಂಡವ್ಯರು ಅನ್ನೋ ಋಷಿಗಳು ಪಾಪ ಮಹಾನುಭಾವರವರು. ಆ ಋಷಿಗಳು ತಪಸ್ಸು ಮಾಡ್ತಾ ಇರ್ತಾರೆ. ಊರಲ್ಲಿ ಕಳ್ತನ ಆಗೋಯ್ತು. ಆ ಕಳ್ಳರು ಏನ್ ಮಾಡಿದ್ರು, ಇವ್ರ ಆಶ್ರಮಕ್ಕೆ ಬಂದು ಬಚ್ಚಿಟ್ಕೊಂಡ್ಬಿಟ್ರು. ಆ ರಾಜ ಸೈನಿಕರೆಲ್ಲ ಹುಡುಕ್ತಾ 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 ಕಾಡಿನ ತುದಿಲಿದ್ದಂತ ಈ ಆಶ್ರಮಕ್ಕೆ ಬಂದು ಹಿಡಿದ್ರು ಕಳ್ಳನ್ನ. ಪಾಪ ಮಾಂಡವ್ಯ ತಪಸ್ ಮಾಡ್ತಿದ್ದಾರೆ, ಹಿಡಿದು ಬಿಟ್ರಿ ಇವ್ರನ್ನ. ಕಳ್ಳ ಸನ್ಯಾಸಿ ಅಂತಂದ್ರು, ಕೇಳ್ಕೊಂಡು ಹೋದ್ರು. ಕಳ್ಳತನ ಮಾಡೋದೊಂದು ಅಪರಾಧ, ಕಳ್ಳರಿಗೆ ಆಶ್ರಯ ಕೊಡೋದೊಂದು ಅಪರಾಧ. ಆದ್ದರಿಂದ ರಾಜ ಏನ್ ಮಾಡ್ದ, ನಿಮ್ಗೆಲ್ರಿಗೂ ಶೂಲಕ್ಕೆ ಹಾಕ್ಬಿಡಿ. ಶೂಲಾಂಜನೇಯ ಉದಾಹರಣೆ ಅಷ್ಟೇ. ನಿಮ್ಮನ್ನೆಲ್ಲ ಶೂಲಕ್ಕೆ ಹಾಕ್ಬಿಡಿ ಅಂತ ಶೂಲಕ್ಕೆ ಏರ್ಸೇ ಬಿಟ್ರು. ಹಿಂಭಾಗದಿಂದ ಹೆಂಗೆ ಬಾಯಿ ಒಳಗಿಂದ ಶೂಲ ಹಾಕಿ ಎತ್ತಿಸ್ಬಿಡೋದು. ಅದೆಲ್ಲ ದೊಡ್ಡ ನರಕ ಯಾತನೆ. ಹಾಕ್ಬಿಟ್ರು ಶೂಲ, ನೆಲ ಚುಚ್ಚಿಬಿಡೋದು. ರಕ್ತಸ್ರಾವ ಆಗಿ 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 ಕೊನೆಗೆ ಸಾಯಿತು. ಇರೋ ಬರೋ ಕಳ್ಳರೆಲ್ಲ ಸತ್ತೋದ್ರು. ಈ ಮಾಂಡವ್ಯರು ಮಾತ್ರ ತಪಸ್ ಮಾಡ್ತಾ ಕೂತಿದ್ದಾರೆ. ಭಯ ಆಗೋಯ್ತು. ವಾರ ಆಯ್ತು, 15 ದಿನ ಆಯ್ತು, ತಿಂಗಳಾಯ್ತು, ಸಾಯ್ಲಿಲ್ಲ. ಯಾಕೆ? ತಪಸ್ಸು ಮಾಡ್ತಾ ಇದ್ದಾರೆ, ಸಾಯ್ಲಿಲ್ಲ. ಅವಾಗ ರಾಜನ್ ಜ್ಞಾನೋದಯ ಆಯ್ತು. ಅಯ್ಯೋ ನಾನ್ ತಪ್ಪು ಮಾಡ್ಬಿಟ್ಟೆ ಅಂತ ಅನ್ನಿಸ್ದಾಗ, ಸ್ವಾಮಿ ಕ್ಷಮಾ ಮಾಡಿ ನನ್ನ, ನೀವು ಜ್ಞಾನಿಗಳು ಅಂತ ಗೊತ್ತಾಗ್ಲಿಲ್ಲ ಅಂತ ಹೇಳಿ ಅವ್ನ್ ಏನ್ ಮಾಡ್ತಾರೆ, ಬಿಡಿಸಿದ್ರು, ಶೂಲದಿಂದ ತೆಗೆದ್ರು. ಶೂಲ ಹಾಕದವನಿಗೆ ಶೂಲ ತೆಗಿಯಪ್ಪ ಅಂತ ಎಲ್ಲಾ ತೆಗೆದ. ಒಂದ್ ಕಬ್ಬಿಣದ ಕೊಕ್ಕೆ ಸಿಕ್ಕಾಕೊಂಡ್ಬಿಡ್ತಂತೆ ಬೆನ್ನಲ್ಲಿ. ಎಲ್ಲಾ ಮರದ ಪೀಸು ಎಲ್ಲಾ ತೆಗೆದ್ರು. ಪಾಪ ಒಂದು ಕಬ್ಬಿಣದ ಅಂಶ, ಒಂದ್ ಮೊಳೆ ತರ ಸಿಕ್ಕಾಕೊಂಡ್ಬಿಡ್ತಿಲ್ಲ. ಅವತ್ತಿನಿಂದ ಮಾಂಡವ್ಯರು ಅನ್ನುವ ಋಷಿಗಳು ಏನಾಗ್ಬಿಟ್ರು, ಆಣಿ ಮಾಂಡವ್ಯರು ಅಂತ. ಸರಿ, ಅವ್ರು ಏನಕ್ಕೆ ಯೂಸ್ ಮಾಡ್ಕೊಂಡ್ರು ಮೊಳೆ? ಅದನ್ನ ಅಲ್ವಾ, ಅದು ಮುಖ್ಯ ಆಗುತ್ತೆ. ಪ್ರತಿನಿತ್ಯ ದೇವರ ಪೂಜೆ ಮಾಡಕ್ಕೆ ಹೂವು ತುಳಸಿ ಬಿಡಿಸ್ಕೊಂಬರಕ್ಕೆ ಕೈಯಲ್ಲಿ ಬುಟ್ಟಿ ತಗೊಂಡೋಗೋರಂತೆ, ಬೆನ್ನಲ್ಲಿ ಬುಟ್ಟಿ ಹಾಕೊಂಡ್ಬಿಡೋರಂತೆ. ಮಹಾಭಾರತ ಹೇಳುತ್ತೆ. ಅಂದ್ರೆ ದೇವರು ಕಷ್ಟವನ್ನ ಕೊಟ್ರು, ಆ ಕಷ್ಟದಲ್ಲೂ ಅದನ್ನೂ ದೇವರ ಸೇವೆ ಅಂತ ಮಾಡ್ತೀರಿ ಅಂತ ಜ್ಞಾನಿಗಳು. ರಾಯರಿಗೆ ಬಡತನ ಬಂತು, ಅವ್ರಿಗಿದ್ದ ವಿದ್ಯೆ ಲೆವೆಲ್ಲೇ ಬೇರೆ. ಸನ್ಯಾಸಿಗಳಲ್ಲಿ ಅಷ್ಟು ಕಡು ಬಡತನವನ್ನ ಅನುಭವಿಸಿದಂತ ಸನ್ಯಾಸಿ ಲೋಕದಲ್ಲಿ ನಾವ್ ಯಾರ ಹೆಸರು ನಾವು ಕೇಳೇ ಇಲ್ಲ. ಎಂಥ ಬಡತನ ಅಂತಂದ್ರೆ, ಒಂದ ಅನ್ನಕ್ ಪಾತ್ರೆ ಇದೆ, ಇಲ್ಲ ಸಾರಕ್ ಪಾತ್ರೆ ಇದೆ.
ಅನ್ನ ಮಾಡಿ ಬಗ್ಗಿಸ್ಬಿಡ್ಬೇಕು. ಅದರಲ್ಲಿ ಆ ಪಾತ್ರೆಗೆ ಹುಣಸೆ ಹಣ್ಣೆಲ್ಲ ಮೆತ್ತಿಟ್ಟು, ಹುಣಸೆ ಹಣ್ಣು ಸಿಕ್ಕಿದ್ರೆ ಆಶ್ಚರ್ಯ. ತಲೆಗೆ ಎಣ್ಣೆ ಇಲ್ಲ, ಉಟ್ಕೊಳ್ಳೋಕ್ ವಸ್ತ್ರ ಇಲ್ಲ, ಮನೆ ಇಲ್ಲ, ಏನಿಲ್ಲ. ಅವರ ವಿದ್ಯೆ ಅಪಾರವಾದ ವಿದ್ಯೆ, ಉಪಯೋಗ ಮಾಡ್ಲಿಲ್ಲ. ಏನ್ ಮಾಡಿದ್ರು ಅವಾಗ ಅಂದ್ರೆ ಗ್ರಂಥ ಬರೆದ್ರು. ಹಾಗೆ ಅಂದ್ರೆ ಕಷ್ಟವನ್ನು ದೇವರ ಸೇವೆಯನ್ನಾಗಿ ಪರಿವರ್ತನೆ ಮಾಡ್ಕೊಳ್ತಾರೆ ಜ್ಞಾನಿಗಳು. ರಾಣಿ ಮಾಂಡವ್ರು ಏನ್ ಮಾಡಿದ್ರು, ಈ ಮೊಳೆಗೆ ಬಿದಿರು ಬುಟ್ಟಿ ಸಿಕ್ಕಾಕೊಂಡು ಹೂವು, ತುಳಸಿ, ದರ್ಭೆಗಳು, ಸಮಿತ್ತು ಎಲ್ಲ ಹಾಕೊಂಡು ಓಡಾಡ್ತಾ ಇದ್ರು. ಕೊನೆಗೆ ಆ ದೇಹತ್ಯಾಗ ಮಾಡಿದ್ರು. ದೇಹತ್ಯಾಗ ಮಾಡಿ ಅವರು ಯಮಲೋಕಕ್ಕೆ ಹೋದ್ರು. ಜ್ಞಾನಿಗಳಿಗೆ ಧೈರ್ಯ, ಯಮನ್ನೇ ಪ್ರಶ್ನೆ ಮಾಡ್ತೀನಿ ಅಂತ ಹೋಗ್ಬಿಟ್ರು. ಏನಯ್ಯ ಯಮಧರ್ಮರಾಜ, ನಾನು ಜ್ಞಾನಿ, ಬ್ರಹ್ಮಜ್ಞಾನಿ, ನನಗೆ ಶೂಲಕ್ಕಾಗುವ ಶಿಕ್ಷೆ ಯಾಕೆ ಬಂತು? ನಾನು ಹುಟ್ಟಿದಾಗಿಂದ ನನಗ್ ಗೊತ್ತಿದ್ದಂಗೆ ನಾನು ಯಾವ ತಪ್ಪೂ ಮಾಡಿಲ್ಲ, ತಪ್ಪೇ ಮಾಡಿಲ್ಲ. ನನಗೆ ಯಾಕೆ ಶೂಲಕ್ಕೇರಿಸುವಂತಹ ಶಿಕ್ಷೆ, ಅಷ್ಟು ದೊಡ್ಡ ಘನಘೋರ ಶಿಕ್ಷೆ ನನಗೆ ಯಾಕೆ ಬಂತು ಅಂತ ಕೇಳಿದ್ದಕ್ಕೆ ಒಂದು ಕಾರಣ ಕೊಡ್ಬೇಕಲ್ಲ. ಅವ್ರದ್ದು ಅವರಿಗಿಂತ ಉತ್ತಮವಾದ ಪದವಿಯನ್ನ ಅಪೇಕ್ಷೆ ಮಾಡ್ಕೊಂಡು ತಪಸ್ ಮಾಡಿದ್ರು. ತಪ್ಪು ಹೆಂಗಿರುತ್ತೆ ನೋಡಿ. ನಮಗಿಂತ ಉತ್ತಮವಾದ ಪದವಿಯನ್ನ ಅಪೇಕ್ಷೆ ಮಾಡ್ಕೊಂಡು ತಪಸ್ ಮಾಡಿದ್ರು. ಅದನ್ನ ಯಮ ಹೇಳಲಿಲ್ಲ. ಯಮ ಏನಂದ, ನೀವು ಚಿಕ್ಕ ಹುಡುಗ ಆಗಿದ್ದಾಗ ಒಂದ್ ನೊಣ ಓಡಾಡ್ತಾ ಇತ್ತು ಶಕುಂತ, ಅದಕ್ಕೆ ನೀ ಏನ್ ಮಾಡಿದೆ, ದರ್ಭೆ ತಗೊಂಡು ಚುಚ್ಚಿಬಿಟ್ಟೆ ಅದಕ್ಕೋಸ್ಕರ ನಿನಗೇನಾಯ್ತು, ಶೂಲಕ್ಕೇರಿಸುವಂತ ಶಿಕ್ಷೆ. ಅವಾಗ ಮಾಂಡವ್ಯರಂತಾರೆ, ಏನಯ್ಯ ಯಾವುದೋ ಬುದ್ಧಿ ಗೊತ್ತಿಲ್ದೇ ಇರೋ ವಯಸ್ಸಲ್ಲಿ ಯಾವುದೋ ನೊಣ ಬಂತು ಅಂತ ಅದಕ್ಕೆ ಕಡ್ಡಿ ತಿವಿದು ಬಿಟ್ಟೆ ಅಂತ ಹೇಳಿ ಇಂಥ ಶಿಕ್ಷೆ ಕೊಟ್ಟಿಯಲ್ಲ ನೀನು ಧರ್ಮ ವಿವೇಚನೆ ಮಾಡದೆ ಶಿಕ್ಷೆ ಕೊಟ್ಟಿದ್ದಕ್ಕೆ ಶೂದ್ರನಾಗಿ ಹುಟ್ಟು ಬಿಡು. ಶಾಪ ಕೊಟ್ಟು ಯಮ ಹೋಗಲೇ, ನಿನ್ ಶಿಕ್ಷೆ ನನಗೇನು ಅಂತ ಹೇಳ್ಬೋದಾಗಿತ್ತು. ಉತ್ತಮ ದೇವತೆ, ಕೆಳಗಿನವರು ಕೊಟ್ಟ ಶಾಪವನ್ನ ಉತ್ತಮರು ತಗೊಳ್ಳಿಲ್ಲ, ರಿಜೆಕ್ಟ್ ಮಾಡ್ಬಿಟ್ರೆ ಹಾಳಾಗೋದು ಯಾರು? ಕೆಳಗಿನವರೇ. ನಿರ್ಣಯ ಇದು. ಅದಕ್ಕೋಸ್ಕರವಾಗಿ ಮಾಂಡವ್ಯ ಸಾಧನೆಯಿಂದ ಕೆಳಗೆ ಬೀಳಬಾರದು ಅಂತ ವಿದುರನಾಗಿ ಶಾಪ ತಗೊಂಡು ಯಮಧರ್ಮರಾಜರ ಅವತಾರ ಮಾಡಿ ಬಂದ್ರು. ಅಂತಹ ಮಹಾನುಭಾವರು ಯಮಧರ್ಮರಾಜ ಮಾಂಡವ್ಯರ ಶಾಪದಿಂದ ಪ್ರಜಾ ಸಂಯಮನೋ ನೀನೇ ಯಮಧರ್ಮರಾಜ ಅಂತ ಮೈತ್ರಿ ಹೇಳಿದ್ರು. ಆಗ ಮಾಂಡವ್ಯರು ಹೇಳ್ತಾರೆ, ಪಾಪ ಪುಣ್ಯ ಶುರುವಾಗೋದು ಯಾವಾಗ ಅಂದ್ರೆ 14 ವರ್ಷ ಆಗುತ್ತೆ. ನಿರ್ಣಯನೇ ಚೇಂಜ್ ಮಾಡ್ಬಿಟ್ರು. 14 ವರ್ಷದ ಒಳಗಡೆ ತಪ್ಪುಗೂ ಶಿಕ್ಷೆ ಇಲ್ಲ, ಒಳ್ಳೇದಕ್ಕೂ ಫಲ ಇಲ್ಲ. 14 ವರ್ಷ ಆದ್ಮೇಲೆ ಎಲ್ಲ ಚತುರ್ದಶಮಾತ್ ವರ್ಷಾತ್ ಅಂತ ಯಮಧರ್ಮರಾಜನ ಮುಂದೆ ಧರ್ಮಶಾಸ್ತ್ರವನ್ನೇ ಬದಲು ಮಾಡಿ ಹೊಸ ಲಾ ಸೇರಿಸ್ಬಿಟ್ರು. ಆದ್ದರಿಂದಲೇ ಧರ್ಮಶಾಸ್ತ್ರ ಹಾಗೆ ಹೇಳುತ್ತೆ, ವೇದಾಂತ ಶಾಸ್ತ್ರ ಏನ್ ಹೇಳುತ್ತೆ, 14 ವರ್ಷ ತನಕ ಲೆಕ್ಕ ಇಲ್ಲ. 14 ವರ್ಷ ಆದ್ಮೇಲೆ ಒಂದೊಂದು ನಿಮಿಷ ನಾವು ಮಾಡುವಂತಹ ಎಲ್ಲ ಕರ್ಮಗಳು 10 ಮನುಷ್ಯ ಜನ್ಮಕ್ಕೆ ಸಾಕಾಗುತ್ತೆ. ದಶಾವರಾಣಾಂ ದೇಹಾನಾಂ ಕಾರಣಾನಿ ಕರೋತ್ಯಯಂ. 10 ಮನುಷ್ಯ ದೇಹ ಅಂದ್ರೆ 1 2 3 4 ಅಲ್ಲ. ಒಂದು ಮನುಷ್ಯ ದೇಹ ಆದ್ಮೇಲೆ 150 ಇರುವೆ, 100 ಹಲ್ಲಿ, ಅದೆಲ್ಲ ಆಗಿ ಕೊನೆಗೆ ಮರಗಳು, ಗಿಡಗಳು, ಪ್ರಾಣಿ ಪಕ್ಷಿಗಳೆಲ್ಲ ಆಗಿ ಮತ್ತೆ ಒಂದು ಮನುಷ್ಯ ಜನ್ಮ. ಅಷ್ಟರ ಮಧ್ಯದಲ್ಲಿ ಎಷ್ಟು ಪಾಪ ಪುಣ್ಯಗಳ ಲೆಕ್ಕ, ಎಷ್ಟು ಮನುಷ್ಯ ಜನ್ಮ, ಅದೆಷ್ಟು ಲೆಕ್ಕ, ಅದ್ಯಾವ ಲೆಕ್ಕ? 10 ಜನ್ಮ ಮುಗಿಸಕ್ಕೆ 1 ಕೋಟಿ ಜನ್ಮ ಆಗಿರುತ್ತೆ. 1 ನಿಮಿಷದಲ್ಲಿ ಮಾಡಿದ್ದು. ಈ 14 ವರ್ಷ ಆದ್ಮೇಲೆ 114 ವರ್ಷ ತನಕ ಬದುಕು ಕೂತ್ಕೊಂಡ್ಬಿಟ್ರೆ ಕಥೆ ಏನು? 70 ತನಕ ನೋಡಿ, ಸುಮ್ಮನೆ 1 ಗಂಟೆ 60 ನಿಮಿಷ, 60 × 10 600 ಮನುಷ್ಯ ದೇಹಕ್ಕೆ ಬೇಕಾದಂತ ಕರ್ಮ 1 ಗಂಟೆ ನಾವು ಮಾಡ್ತೀವಿ. ಆ 600 ಮನುಷ್ಯ ದೇಹವನ್ನ ಮತ್ತೆ ಹುಟ್ಟಿ ಸಾಧನೆ ಮಾಡಿಕೊಂಡು ಕಳಿಬೇಕಾದ್ರೆ 6 ಕೋಟಿ ಜನ್ಮ ಆಗಿರ್ತವೆ. ಚಕ್ರ ತಿರುಗೋದ್ ಹೆಂಗೆ, ಇದರಲ್ಲಿ ಬದುಕೋದ್ ಹೆಂಗೆ, ಉದ್ಧಾರ ಆಗೋದ್ ಹೆಂಗೆ ಅಂತಂದ್ರೆ ಕಪಿಲ ಗೀತೆಯಲ್ಲಿ ಇದೆ. 3ನೇ ಸ್ಕಂದದಲ್ಲಿ ತುಂಬಾ ಚೆನ್ನಾಗಿ ಕಪಿಲ ಉತ್ತರ ಕೊಡ್ತಾನೆ. ಆ ಭಾಗವನ್ನ ನೋಡೋಣ. ಆದ್ದರಿಂದ ಆದಷ್ಟು ಸತ್ಕರ್ಮಗಳನ್ನೇ ಮಾಡಬೇಕು, ದೇಹದಿಂದ ಮಾತ್ರ ಅಲ್ಲ.
ಬಾಯಿಂದ ಮಾಡಬೇಕು. ಬಾಯಿಂದ ಮಾತ್ರ ಅಲ್ಲ, ಬಾಯಿಂದ ದೇಹದಿಂದ ಮಾಡಿದ್ರೆ ಪ್ರಯೋಜನಕ್ಕಿಲ್ಲ, ಮನಸ್ಸಿನಿಂದಲೇ ಮಾಡಬೇಕು. ಅಣ್ಣ ತಮ್ಮಂದ್ರೆ ಇದ್ರಂತೆ. ಆ ಅಣ್ಣ ತಮ್ಮಂದ್ರೆ ಒಬ್ಬ ಫುಲ್ಲು, ಇನ್ನೊಬ್ಬ ಅರ್ಚಕ. ಕೃಷ್ಣ ಜನ್ಮಾಷ್ಟಮಿಯ ದಿವಸ ಅವನು ಹೊರಟಾಗಿದ್ದಾನೆ, ಬಾರ್ಗೆ ಹೋಗಿ ಕುಡಿತಾ ಕೂತಿದ್ದಾನೆ. ಕುಡಿತಾ ಕೂತ್ಕೊಂಡು ಅವ್ನ ಆಲೋಚನೆ ಬಂತು, ಯಾಕೆ ಜನ ಕಡಿಮೆ ಇವತ್ತು ಅಂತ ಕೇಳ್ದ. ಕೃಷ್ಣ ಜನ್ಮಾಷ್ಟಮಿ ಕಣಯ್ಯ, ಮನೆಯಲ್ಲಿ ಪೂಜೆ ಮಾಡ್ತಾರೆ, ಕುಡಿಯೋರು ಪೂಜೆ ಮಾಡಿ ನಾಳೆ ಬೆಳಗ್ಗೆ ಬರ್ತಾರೆ ಉಪವಾಸ ಪಾರಣೆ ಗಿರಣೆ ಮುಗಿಸ್ಕೊಂಡು ಅಂತ ಅವ್ರು. ಅಯ್ಯೋ ನೋಡು, ನಂದೆಂಥ ದೌರ್ಭಾಗ್ಯ, ನಾನು ನಮ್ಮ ಅಣ್ಣ ಎಂಥ ಪುಣ್ಯಶಾಲಿ. ಕೃಷ್ಣ ಜನ್ಮಾಷ್ಟಮಿ ದಿನ ಕೃಷ್ಣ ದೇವರಿಗೆ ಪೂಜೆ, ಅಭಿಷೇಕ, ಅಲಂಕಾರ, ಅವನ ಸನ್ನಿಧಾನ ಅರ್ಘ್ಯ ಪ್ರದಾನ ಮಾಡ್ತಿದ್ದಾನೆ. ಒಂದೇ ತಾಯಿ ಮಕ್ಕಳು ಇಬ್ರು. ನಾನ್ ನೋಡು, ಕೃಷ್ಣ ಜನ್ಮಾಷ್ಟಮಿ ಅಂತ ಗೊತ್ತಿದ್ದು ನಾನೇನ್ ಮಾಡ್ತಾ ಇದ್ದೀನಿ, ಇಲ್ಲಿ ಕುಡಿತಾ ಕೂತಿದ್ದೀನಿ. ನಮ್ಮಣ್ಣನೇ ಭಾಗ್ಯಶಾಲಿ ಎಂದಂತೆ. ಇವ್ರು 12 ಗಂಟೆ ಕೃಷ್ಣದೇವ್ರ ಪೂಜೆ ಮಾಡ್ತಾ ಬಡ್ಕೋಬೇಕು. ನನ್ಗೆ ಯಾರಿಲ್ಲ, ಚಳಿ, ಮಳೆ ಸುರಿತಾ ಇದೆ, ನಾನ್ ಕೃಷ್ಣನ್ ಪೂಜೆ ಮಾಡ್ತಾ ಕೂತಿದ್ದೀನಿ, ಬಡ್ಕೋಬೇಕು. ನನಗೆ ನನ್ನ ತಮ್ಮ ಆನಂದವಾಗಿದ್ದಾನೆ, ವಿಧಿ ಇಲ್ಲ, ನಿಷೇಧವಿಲ್ಲ, ಅವನಿಗೆ ಕುಡಿಬೇಕು ಅಂತಿಲ್ಲ, ತಿನ್ಬೇಕು ಅಂತಿಲ್ಲ. ಮಾಡ್ತಿರೋ ಕೆಲಸ ಏನು? ಪೂಜೆ. ಮನಸ್ಸಲ್ಲಿ ಏನಿದೆ? ಅವನ್ ಮಾಡ್ತಿರೋ ಕೆಲಸ ತಮ್ಮ ಕುಡಿತಿರೋದು. ಮನಸ್ಸಲ್ಲಿ ಏನಿದೆ? ಇಬ್ರು ಸತ್ರು. ಯಮಧರ್ಮರಾಜನ ಮನೆಗೆ ಹೋದ್ರು. ಮನೆಗೆ ಹೋದ್ರೆ ಅಲ್ಲಿ ಯಾರಿಗೆ ಶಿಕ್ಷೆ ಆಯ್ತು? ಯಾಕೆ? ಭಾವಗ್ರಾಹಿ ಜನಾರ್ದನ. ದೇವರು ಸ್ವೀಕಾರ ಮಾಡಿಕೊಳ್ಳೋದು ಯಾವುದನ್ನ? ಭಾವ. ಭಾವ ಅಂದ್ರೇನು? ಮನಸ್ಸು. ಕುಡಿಯುವಂತವನ ಮನಸ್ಸಿನಲ್ಲಿ ಪಶ್ಚಾತ್ತಾಪದ ಭಾವನೆ ಇತ್ತು, ಪೂಜೆ ಮಾಡುವವನ ಮನಸ್ಸಿನಲ್ಲಿ ಇತ್ತು. ಆದ್ದರಿಂದ ದೇವರು ವೇಷ ನೋಡಿ ನಾವು ಮರಳಾಗ್ಬೋದು. ವೇಷ, ಆ ಮಾತುಕತೆ, ವೈಭವ, ವ್ಯವಹಾರ, ಓ ಅಂತ ನಾವು ಮರಳಾಗ್ಬೋದು. ದೇವತೆಗಳು ಮರಳಾಗಲ್ಲ, ದೇವರು ಮರಳಾಗಲ್ಲ. ಆದ್ದರಿಂದಲೇ ಸಾಮಾನ್ಯವಾಗಿ ಜನಗಳು ಹಾಳಾಗೋದೇ ಇದಕ್ಕೆ. ಸನ್ಯಾಸಿ ವೇಷ ಹಾಕೊಂಡವ್ರಿಗೆ, ಪಂಡಿತರ ವೇಷ ಹಾಕೊಂಡವ್ರಿಗೆ, ವಿದ್ವಾಂಸರ ವೇಷ ಹಾಕೊಂಡು, ನಾನು ಮತ್ತೆ ಹೇಳ್ತೀನಿ, ವೇಷ ಹಾಕೊಂಡವ್ರಿಗೆ ಮರಳಾಗ್ತಾರೆ. ನಿಜವಾದ ಪಂಡಿತ, ನಿಜವಾದ ಸನ್ಯಾಸಿ, ನಿಜವಾದ ವಿದ್ವಾಂಸ ಆದಷ್ಟು ಸೈಲೆಂಟ್ ಆಗಿ ಕೂತಿರ್ತಾನೆ. ಶಾಸ್ತ್ರ ಅಷ್ಟೇ. ಆದ್ದರಿಂದ ಮಾತಿಗೆ, ವೇಷಕ್ಕೆ ಮರಳಾದ್ರಿ ಅಂತಂದ್ರೆ ಮಾಸ್, ಮರಳಾದ್ರಿ ಅಂತಂದ್ರೆ ಬಿದ್ರಿ ಅಂತ. ದೇವರ ಚಿಂತನೆ ಅದು ಭಾವ. ಆದ್ದರಿಂದಲೇ ಭಾವ. ವಿದುರ ಶರೀರದಿಂದ ಶೂದ್ರ ಯೋನಿಯಲ್ಲಿ ಬಂದಿದ್ರು ಕೂಡ ಅವನ ಭಾವ ಶುದ್ಧವಾದ ಭಾವ ಇದೆ. ಆ ಶುದ್ಧ ಭಾವದಿಂದ ಕೂಡಿದ ಮಹಾನುಭಾವ. ಆದ್ದರಿಂದಲೇ ಅಷ್ಟು ಸಾತ್ವಿಕತನ, ತಪ್ಪನ್ನ ತಪ್ಪು ಅಂತ ಧೈರ್ಯವಾಗಿ ಹೇಳುವಂತ ಮನಸ್ಥಿತಿ. ತೀರ್ಥಯಾತ್ರೆ, ಮೈತ್ರೇಯರ ಸಂಪರ್ಕ ಅದೆಲ್ಲ ಮಾಡಿ ಮೈತ್ರೇಯರಿಗೆ ನಮಸ್ಕಾರ ಮಾಡಿ, ಸ್ವಾಮಿ ನಿಮಗೆ ದೇವರು ಏನು ಉಪದೇಶ ಮಾಡ್ದ, ನಿಮ್ ಪರಂಪರೆಯಿಂದ ಏನು ಉಪದೇಶ ಬಂದಿದೆ ಅದೆಲ್ಲ ಹೇಳ್ರಿ ಅಂದಾಗ ಆ ಪರಂಪರೆ ಹೇಳ್ತಾರೆ. ನಾರಾಯಣದಿಂದ ಬ್ರಹ್ಮದೇವರಿಗೆ ಉಪದೇಶ, ಬ್ರಹ್ಮದೇವರಿಂದ ಶೇಷದೇವರಿಗೆ, 1000 ಹೆಡೆಯ ಶೇಷದೇವರ ಪಾದ ಕಮಲಗಳನ್ನ ಸೇವೆ ಮಾಡಿ 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 ಸನಕಾದಿಗಳು, ಸನಕಾದಿಗಳಿಂದ ಸಾಂಖ್ಯಾಯನರು, ಸಾಂಖ್ಯಾಯನರಿಂದ ಪರಾಶರ ಬೃಹಸ್ಪತಿಗಳು, ಅದರಲ್ಲಿ ಪರಾಶರರಿಂದ ಮೈತ್ರೇಯರಿಗೆ ಹರಿದು ಬಂದಿರತಕ್ಕಂತ ಪ್ರಮೇಯ ಭಾಗವತ. ನಾನು ನಿನಗೆ ಹೇಳ್ತೀನಪ್ಪ, ಎಲ್ಲಿಂದ? ಸೃಷ್ಟಿಯಿಂದ ಆರಂಭ. ಮತ್ತಿಲ್ಲಿ 4-5 ಕಡೆ ಸೃಷ್ಟಿ 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 ಪ್ರಕರಣ ಹೇಳ್ತಾರೆ. ಬ್ರಹ್ಮದೇವರು ಮತ್ತೆ ಹುಟ್ಟಿದ್ದು, 4 ತರ ಬಂದಿದ್ದು, ಸನಕಾದಿಗಳ ಸೃಷ್ಟಿ, ರುದ್ರಾದಿಗಳ ಸೃಷ್ಟಿ, ಭೂತ ಸೃಷ್ಟಿ, ಆಮೇಲೆ ಪ್ರಜಾಪತಿಗಳ ಸೃಷ್ಟಿ. ಅಷ್ಟಾದಾಗ್ಲೂ ಸೃಷ್ಟಿ ಮುಂದುವರಲಿಲ್ಲ ಅಂದಾಗ ಸ್ವಯಂಭೂಮನು, ಶತರೂಪೆ ಅವರ ಸೃಷ್ಟಿ. ಎಲ್ಲಿ ಕೆಲಸ ಮಾಡಬೇಕು ಅಂದಾಗ ಭೂಮಿ, ಭೂಮಿನೇ ಇಲ್ಲ ಅಂತಂದಾಗ ಚಿಂತನೆ, ವರಾಹದೇವರು ಬಂದಿದ್ದು, ಆ 2 ವರಾಹದೇವರ ಕಥೆ. ಅದಾದ್ಮೇಲೆ ಮತ್ತೆ ಸ್ವಯಂಭೂವ ಮನುವಿನ ಮನೆತನದ ವರ್ಣನೆ, ಅದರಲ್ಲಿ ಆಕೂತಿ, ದೇವಹೂತಿ, ಪಶುಹೂತಿಯರ ಚರಿತ್ರೆ, ಪ್ರಿಯವ್ರತ ಉದ್ಯಾನಪಾದ. ಅದರಲ್ಲಿ ಇಲ್ಲಿ ವಿಶೇಷವಾಗಿ ದೇವಹೂತಿ ದೇವಿಯ ಮತ್ತು ಕರ್ದಮರ ದಾಂಪತ್ಯ, ಅಲ್ಲಿ ಬಂದಂತಹ ಕಪಿಲನಾಮಕ ಭಗವಂತನ ಪ್ರಾದುರ್ಭಾವ, ಅಲ್ಲಿ ಕಪಿಲ ಗೀತೆ. ಆ ಕಪಿಲ ಗೀತೆ ಹೇಳಿ ದೇವಹೂತಿಗೆ ಮೋಕ್ಷವನ್ನ ಕೊಡಿಸಿ 3ನೇ ಸ್ಕಂದ ಭಾಗವತವನ್ನ ಸಮಾಪ್ತಿ ಮಾಡ್ತಾರೆ. ಅಲ್ಲಿಂದ ಮುಂದೆ ಕಾಕೂತಿ ಮತ್ತು ಪ್ರಸೂತಿಯರ ಚರಿತ್ರೆ, ಪ್ರಿಯವ್ರತ ಉತ್ಥಾನ ಪದ ಚರಿತ್ರೆ. ಅಂದ್ರೆ 3 ಅರ್ಧ, 4, 5 ಅರ್ಧ ಪೂರ್ತಿ ಒಂದು ಫ್ಯಾಮಿಲಿ ಕಥೆನೆ ಬಂದಿದೆ. 3 ಅರ್ಧ ದೇವಹೂತಿ, 4ರಲ್ಲಿ
ಆಕೂತಿ ಮತ್ತು ಪ್ರಸೂತಿ, ಅದಾದ್ಮೇಲೆ ಉತ್ಥಾನಪಾದ, 5ನೇದ್ರಲ್ಲಿ ಅರ್ಧ ತನಕ ಜಡಭರತನ ಕಥೆ, ಪ್ರಿಯವೃತರಾಜ ಚರಿತ್ರೆ. ಸ್ವಯಂಭುವ ಮನ್ವಂತರದ ಕಥೆ 5 ಸ್ಕಂದದ ಅರ್ಧದಲ್ಲಿ ಬಂದಿದೆ. 5 ಸ್ಕಂದದ ಇನ್ನರ್ಧ 2ನೇ ಸ್ಕಂದದಲ್ಲಿ ಹೇಳಿದ ವಿರಾಟ್ ರೂಪದ ಎಕ್ಸ್ಪ್ಲನೇಷನ್. ಅಂದ್ರೆ ಅಲ್ಲಿ ತನಕ ಒಂದು ನಿಜವಾಗಿ ಭಾಗವತಕ್ಕೆ ವೇಗ ಅಂತ ಬರೋದು ಯಾವಾಗ ಅಂದ್ರೆ 6ನೇ ಸ್ಕಂದದಿಂದ ಆರಂಭ ಆಗುತ್ತೆ. ವೇಗ ತತ್ವ ಅರ್ಥ ಆಗದೆ ಇರೋದು, ಅದು ಇದು ಎಲ್ಲ ಇರೋದು 6ರ ಒಳಗೆ. 4ರಲ್ಲಿ ಇಷ್ಟು ಕತೆ ಪುರಂಜನೋಪಾಖ್ಯಾನ ಅಂತ ಇಷ್ಟು, 5ರಲ್ಲಿ ಪೂರ್ತಿ ತತ್ವ, ಕೇವಲ ಕಥೆಯ ಮಧ್ಯದಲ್ಲಿ ತತ್ವ ಅಂತ ಶುರುವಾಗ ಯಾವಾಗ 6ರಿಂದ 6, 7, 8, 9, 11ರಲ್ಲಿ ಮತ್ತೆ ತತ್ವ. ಇದು ಭಾಗವತದ ನಡೆ. ಅದರಲ್ಲಿ ನಾವು ವಿಶೇಷವಾಗಿ 2ನೇ ತಿಂಗಳಲ್ಲಿ 2ನೇ ಸ್ಕಂದದ ಸಂಪೂರ್ಣವಾದಂತಹ ಯಥಾಮತಿ ಚಿಂತನೆ, 3ನೇ ಸ್ಕಂದದಲ್ಲಿ ವಿದುರ ಮೈತ್ರೇಯರಲ್ಲಿ ಮಾಡಿದ ಪ್ರಾರ್ಥನೆ, ಅದಕ್ಕೆ ಅವರು ಉತ್ತರ ಕೊಡ್ತೇನಪ್ಪ ಅಂತ ಶ್ರೀ ಗುರುಭ್ಯೋ ನಮಃ ಅಂತ ಮಂಗಳಾಚರಣೆ ಮಾಡಿ ಭಗವಂತ ಮಾಡಿದ ವಿರಾಟ್ ರೂಪದ ಸೃಷ್ಟಿಯನ್ನ ಆರಂಭ ಮಾಡ್ತಾರೆ ಅಂತ ಹೇಳ್ತಾ 2ನೇ ತಿಂಗಳ ಶ್ರೀಮದ್ ಭಾಗವತದ ಅನುಸಂಧಾನವನ್ನ ಗುರುವಂತರ್ಗತನಾದ ಪ್ರಾಣಸ್ಥ ಈ ಭಾಗವತ ಪ್ರತಿಪಾದ್ಯನಾದ ವೇದವ್ಯಾಸ ಅಭಿನ್ನ ಗೋಪಾಲಕೃಷ್ಣ ದೇವರಿಗೆ ನಾವೆಲ್ಲ ಸೇರಿ ಅರ್ಪಣೆ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಇನ್ನು ಮುಂದಿನ ತಿಂಗಳು ಸಂಕ್ರಾಂತಿ ಆದ್ಮೇಲೆ ಇಟ್ಕೊಳ್ಳೋಣ. ಸಂಕ್ರಾಂತಿ ಆದ್ಮೇಲೆ ಮತ್ತೆ ಸೋಮವಾರ, ಮಂಗಳವಾರ, ಬುಧವಾರ ಚಿಂತನೆ ಮಾಡೋಣ. 3ನೇ ಸ್ಕಂದ ಪೂರ್ಣವಾಗಿ ಮಾಡೋಣ ಅಂತ ಹೇಳ್ತಾ, ಮತ್ತೆ ವಿಶೇಷವಾಗಿ ಹೋದ ತಿಂಗಳು ಹೇಳಿದ್ದೇನೆ, ದಂಪತಿಗಳಿಬ್ಬರು ಕೂಡ ಬಹಳ ಶ್ರದ್ಧಾ ಭಕ್ತಿಗಳಿಂದ ತಾವು ಈ ಜ್ಞಾನಸತ್ರ ಆಯೋಜನೆ ಮಾಡಿ 16 ಜನ ಸಾಧಕರಿಗೆ ಭಾಗವತದ ರಸಪಾನ ಆಗುವಂತೆ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಇಲ್ಲಿ ಕ್ಷೇತ್ರ ಮೂರ್ತಿಗಳಾದ ಎಲ್ಲ ಭಗವದ್ ರೂಪಗಳು ವಿಶೇಷವಾದ ಶಕ್ತಿ ಸಾಮರ್ಥ್ಯಗಳನ್ನ ಕೊಟ್ಟು ಇದೇ ರೀತಿಯ ಜ್ಞಾನ ಕಾರ್ಯವನ್ನು ಮಾಡುವಂತಹ ಸೌಭಾಗ್ಯವನ್ನು ಕೊಡ್ಲಿ ಅಂತ ಹರಿಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ವಿಶೇಷ ಎಲ್ಲ ಭಕ್ತರಿಗೆ, ನಿಮ್ಮಿಂದ ಎಲ್ಲ ಭಕ್ತರಿಗೆ